Good morning, everybody. My dear students, today in this class, 10th standard, second language English, supplementary reading, first chapter, Narayanpura incident. Narayanpura incident, this lesson written by Shashi Deshpande. About the author Shashi Deshpande. This lesson, Narayanpura incident, this lesson written by Shashi Deshpande. Satish Deshpande was born on 19 August 1938 in Dharwad. Parents Adya Rangacharya Sharda Adya. She was educated in Bombay and Bangalore. She is an Indian novelist. She is an recipient of the Sahitya Academy Award and Padma Shri Award. ಇಲ್ಲಿ ನಾರಾಯಣಪುರ ಇನ್ಸಿಡೆಂಟ್ ಎಂಬ ಒಂದು ಇದು ಕಾದಂಬರಿಯಲ್ಲಿ ಒಂದು ತುಣುಕನ್ನ ಆರಿಸಿಕೊಳ್ಳಲಾಗಿದೆ. ಇದು ಯಾರು ಅಂದರೆ ಶಶಿ ದೇಶಪಾಂಡೆ ಅವರು ಬರೆದಂತಹ ಈ ನಾರಾಯಣಪುರ ಇನ್ಸಿಡೆಂಟ್ ಎಂಬ ಒಂದು ಲೇಖನ ಆಗಿದೆ. ಈ ಶಶಿ ದೇಶಪಾಂಡೆ ಅವರು 19 ಆಗಸ್ಟ್ 1932 ಧಾರವಾಡದಲ್ಲಿ ಜನಿಸ್ತಾರೆ. ಇವರ ತಂದೆ ತಾಯಿ ಆದ್ಯ ರಂಗಾಚಾರ್ಯ ಶಾರದಾ ಆದ್ಯ ಅಂತ. She was educated in Bombay and Bangalore. ಇವರು ಬಾಂಬೆ ಮತ್ತು ಬೆಂಗಳೂರಲ್ಲಿ ಒಂದು ಉನ್ನತ ವ್ಯಾಸಂಗವನ್ನು ಮಾಡ್ತಾ ಇದ್ದಾರೆ. She had an Indian novelist. ಇವರು ಒಬ್ಬ ಭಾರತೀಯ ಪ್ರಮುಖ ಕಾದಂಬರಿಕಾರರು. ಇವಳು ಒಬ್ಬ she is a recipient of the Sahitya Academy and Padma Shri Award. ಇವರ ಒಂದು ಕೆಲಸಕ್ಕೆ ಇವರಿಗೆ ಸರ್ಕಾರ ಗೌರವವನ್ನು ಒಂದು ಸಾಹಿತ್ಯ ಅಕಾಡೆಮಿ ಮತ್ತು ಪದ್ಮಶ್ರೀ ಪ್ರಶಸ್ತಿಗಳನ್ನು ನೀಡುವುದರೊಂದಿಗೆ ಅವರಿಗೆ ಗೌರವಿಸಲಾಗಿದೆ. ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್, ಇನ್ ದಿಸ್ ಲೆಸನ್ ನಾರಾಯಣಪುರ ಇನ್ಸಿಡೆಂಟ್, ಪ್ಲೀಸ್ ಓಪನ್ ಯುವರ್ ಟೆಕ್ಸ್ಟ್ ಬುಕ್, ಪೇಜ್ ನಂಬರ್ 181. ಓಕೆ, I will read the lesson looking to the carefully. Supplementary reading, first Narayanpura incident. Shashi Deshpande. Introduction. The year is 1942. The time of the Quit India movement. A teacher in a small town, followers of Gandhiji, has been arrested. His elder son, 18-year-old Mohan, and the college friends, including Suman, believe in a different from a resistance to the British. His younger son, Babu, age 13, and daughter Manju, 2 years younger, are also keen to participate in the struggle against the British. ಇಲ್ಲಿ ಒಂದು ಆದ ಹಿನ್ನೆಲೆ, ಇಂಟ್ರೊಡಕ್ಷನ್ ಮೀನ್ಸ್ ಪರಿಚಯ. ಇಲ್ಲಿ ಹಿನ್ನೆಲೆ ಏನು ನೋಡಿದ್ರೆ ದ ಇಯರ್ ಆಫ್ 1942 ಅಂದರೆ 1942ರಲ್ಲಿ ಕ್ವಿಟ್ ಇಂಡಿಯಾ ಭಾರತ ಬಿಟ್ಟು ಚಳವಳಿ ಎನ್ನುವಂಥದ್ದು, ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅಲ್ಲಿ ಚಳವಳಿ ನಡೀತಾ ಇರುತ್ತೆ. ಆ ಒಂದು ಸಂದರ್ಭದಲ್ಲಿ ಅಲ್ಲಿ ಆ ಟೀಚರ್ ಇನ್ ಸ್ಮಾಲ್ ಟೌನ್, ಒಂದು ಚಿಕ್ಕದಾದ ಪಟ್ಟಣದಲ್ಲಿ ಒಬ್ಬ ಶಿಕ್ಷಕರು ಅಲ್ಲಿ ಏನಾಗಿದ್ರೆ ಫಾಲೋವರ್ ಆಫ್ ಗಾಂಧೀಜಿ, ಅವರು ಗಾಂಧೀಜಿಯ ಅನುಯಾಯಿಯಾಗಿ ಕೆಲಸವನ್ನು ನಿರ್ವಹಿಸ್ತಾರೆ. ಒಬ್ಬ ಟೀಚರ್ ಹ್ಯಾಸ್ ಬೀನ್ ಅರೆಸ್ಟೆಡ್. ಅವರು ಗಾಂಧೀಜಿ ಅನುಯಾಯಿಯಾಗಿ ಕೆಲವೊಂದು ಹೋರಾಟವನ್ನು ಮಾಡುತ್ತಾ ಇರುವಂತಹ ಸಂದರ್ಭದಲ್ಲಿ ಅವರನ್ನು ಬ್ರಿಟಿಷರು ಏನು ಮಾಡ್ತಾರೆ ಅಂತಂದರೆ ಅರೆಸ್ಟ್ ಮಾಡ್ತಾರೆ, ಬಂಧಿಸ್ತಾರೆ ಎನ್ನುವಂಥದ್ದು. ಈಸ್ ಎಲ್ಡರ್ ಸನ್, ಅವನೊಬ್ಬ ಹಿರಿಯ ಮಗ 18-year-old ಅಂದರೆ 18 ವರ್ಷಕ್ಕಿಂತ ವಯಸ್ಸಾದಂಥ ಒಬ್ಬ ಹಿರಿಯ ಮಗ ಯಾರು ಅಂದರೆ ಮೋಹನ್
ಕಾಲೇಜ್ ಫ್ರೆಂಡ್ಸ್ ಇನ್ಕ್ಲೂಡಿಂಗ್ ಸುಮನ್, ಕಾಲೇಜ್ ಫ್ರೆಂಡ್ಸ್ ಮತ್ತು ಸುಮನ್ ಅನ್ನುವಂತಹ ಮಹಿಳೆ ಸಹ ಅಲ್ಲಿ ಬಂದಿರ್ತಾಳೆ. ಬಿಲೀವ್ ಇನ್ ದ ಡಿಫರೆಂಟ್ ಫ್ರಮ್ ದ ರೆಸಿಸ್ಟೆನ್ಸ್. ಹೀಗೆ ಇವರೆಲ್ಲರೂ ಏನಂತಂದ್ರೆ ವಿಭಿನ್ನವಾದಂತಹ ಒಂದು ಪ್ರತಿಭಟನೆಯನ್ನ ಬ್ರಿಟಿಷರ ವಿರುದ್ಧ ಹೋರಾಡ್ತಾ ಹೋಗ್ತಾರೆ. ಟು ದ ಬ್ರಿಟಿಷ್ ಈಸ್ ಯಂಗರ್ ಸನ್ ಬಾಬು, ಅವನ ಒಂದು ಇನ್ನೊಬ್ಬ ಚಿಕ್ಕ ಮಗ ಯಾರು ಬಾಬು. ಏಜ್ 30, ಅವನಿಗೆ ಎಷ್ಟು ವರ್ಷ ಅಂತಂದ್ರೆ 13 ವರ್ಷಗಳು. ಅಂಡ್ ಡಾಟರ್ ಈಸ್ ಮಂಜು, ಮತ್ತೆ ಇನ್ನೊಬ್ಬ ಮಗಳು ಇರ್ತಾಳೆ, ಅವಳ ಹೆಸರು ಏನಂತಂದ್ರೆ ಮಂಜು ಅನ್ನುವಂತಹ ಹುಡುಗಿ. 2 years ಯಂಗರ್, ಅವಳಿಗೆ ಆ 13 ವರ್ಷಕ್ಕಿಂತ ಇನ್ನು 2 ವರ್ಷ ಚಿಕ್ಕವಳು ಅಂತಂದ್ರೆ ಸುಮಾರು 11 ವರ್ಷದವಳು ಆಗಿರ್ತಾಳೆ. ಆಲ್ಸೋ ಹಿ ದ ಪಾರ್ಟಿಸಿಪೇಟ್ ಇನ್ ದ ಸ್ಟ್ರಗಲ್ ಅಗೇನ್ಸ್ಟ್ ದ ಬ್ರಿಟಿಷ್. ಇವರು ಕೂಡ ಆ ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡಲಿಕ್ಕೆ ಇಲ್ಲಿ ಸಿದ್ಧತೆಯನ್ನ ಮಾಡ್ತಾ ಇದ್ದಾರೆ. ಏನಂತಂದ್ರೆ ಇಲ್ಲಿ 1942ರಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟದ ಒಬ್ಬ ಶಿಕ್ಷಕರ ಅಲ್ಲಿ ಬಂಧನಕ್ಕೊಳಗಾಗ್ತಾರೆ. ಅವರ ಒಂದು ವಿರುದ್ಧ ಇಲ್ಲಿ ಅವರ ಮಕ್ಕಳೆಲ್ಲರೂ ಮತ್ತು ಅವರ ಫ್ರೆಂಡ್ಸ್ಗಳೆಲ್ಲರೂ ಸೇರಿಕೊಂಡು ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡ್ತಾ ಇದ್ರು ಅನ್ನುವಂತಹ ಒಂದು ಹಿನ್ನೆಲೆ ಅದು ಒಂದು ಇದು. ಈಗ ಕಂಟಿನ್ಯೂ. ಆರ್ ಯು ಕಮಿಂಗ್ ಮಂಜು, ಬಾಬು ಆಸ್ಕ್. ಇಲ್ಲಿ ಈಗ ಏನಾಗಿದೆ ಅಂದ್ರೆ ಕೇಳ್ತಾರೆ, ಆರ್ ಯು ಕಮಿಂಗ್ ಬಾಬು ಆಸ್ಕ್. ಬಾಬು ಕೇಳ್ತಾನೆ, ಮಂಜು ನೀನು ಬರ್ತೀಯಾ ಅಂತ ಕೇಳಿದಾನೆ. ಕಮಿಂಗ್ ವೇರ್ said ಮಂಜು ವೇರ್ ಹ್ಯಾಸ್ ಬ್ರದರ್ and sister were talking. They heard magical words. They are coming, they are coming. The children like others rushed out heedless of the rain. Policemen now the afraid all along the road. Some of them walked in front of the students, some by their sides, but the students marched as if the police didn't exist. They walked in complete silence. There were no slogans, no shouts, just the supple of the feet, the drip of the rain, and a how low murmur from the watching crowd. ಇಲ್ಲಿ ಬಾಬು ಮಂಜುನ್ ಕೇಳಿದಂಥ ಸಂದರ್ಭದಲ್ಲಿ ಕಮಿಂಗ್ ವೇ, ಹೌದು ಎಲ್ಲಿ ಬರಬೇಕು, ಎಲ್ಲಿ ಹೋಗೋಣ, ಎಲ್ಲಿ ಬರಲಿ ಅಂತ ಕೇಳ್ತಿದ್ದಾಳೆ ಮಂಜು. ಆ್ಯಂಡ್ ಮಂಜು ಸೇಡ್ ಮಂಜು ಇವನ್ ದ ಬ್ರದರ್ ಆ್ಯಂಡ್ ಸಿಸ್ಟರ್ ವರ್ ಟಾಕಿಂಗ್. ಅವರ ಅಕ್ಕರು, ತಮ್ಮ ತಂಗಿ, ಅಣ್ಣಂದಿರು ಎಲ್ಲರೂ ಏನಂದ್ರೆ ಮಾತಾಡ್ತಾ ಇರ್ತಾರೆ. ಏನಂತ? ದೇ ಹಿಯರ್ ಮ್ಯಾಜಿಕಲ್ ವರ್ಡ್ಸ್. ಅವು ಒಂದು ಮ್ಯಾಜಿಕಲ್ ವರ್ಡ್ಸ್ ಅಂದ್ರೆ ಒಂದು ತಂತ್ರಗಾರಿಕೆಯನ್ನು ಹೊಂದಿರುವಂತಹ ಒಂದು ಪದಗಳ ಶಬ್ದಗಳಿಂದ ಅವರು ಮಾತಾಡ್ತಾರೆ. ಏನಂತಂದ್ರೆ ದೇ ಹಿಯರ್ ಮ್ಯಾಜಿಕಲ್ ವರ್ಡ್ಸ್, ದೇ ಆರ್ ಕಮಿಂಗ್, ದೇ ಆರ್ ಕಮಿಂಗ್. ಅವ್ರು ಬರ್ತಾರೆ, ಇವ್ರು ಬರ್ತಾರೆ, ಹಾಗೆ ಹೀಗೆ ಅಂತ ಅವರೆಲ್ಲರೂ ಮಾತಾಡ್ತಾ ಇದ್ದಾರೆ. ದ ಚಿಲ್ಡ್ರನ್ ಲೈಕ್ ಅದರ್ಸ್, ಮತ್ತು ಬೇರೆ ಬೇರೆ ಮಕ್ಕಳಿಗೂ ಸಹ ಬೇರೆ ಮಕ್ಕಳು ಬರ್ತಾರೆ, ಬೇರೆ ಬೇರೆ ಜಾಗ ಬರ್ತಾರೆ. ರಸ್ ಔಟ್, ಇದರಿಂದ ಏನಾಗ್ತದೆ, ನುಗ್ಗಲಾಗ್ತದೆ, ತುಂಬಾ ಜನ ಸೇರ್ಕೊಳ್ತಾರೆ. ಹೇಗೆ ಹೇಳ್ತಿದ್ರೆ ಹೀಡ್ಲೆಸ್ ದ ರೈನ್, ಆ ಮಳೆ ಬರ್ತಾ ಇದ್ರು ಸಹ ಅದರ ಕಡೆ ಇವರು ಗಮನವನ್ನೇ ಹರಿಸೋದಿಲ್ಲ. ಹೀಡ್ಲೆಸ್ ಅನ್ನೋದು. ಪೊಲೀಸ್ ಮ್ಯಾನ್ ನಾವು ಅಪೇಡ್ ಆಲ್ ಅರಾಂಗ್ ದ ರೋಡ್, ಅಲ್ಲಿ ಅವರು ಹೋಗುವಂತ ಪೊಲೀಸರು ಸಹ ಆ ರೋಡಿನಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಸಮ್ ಆಫ್ ದೆಮ್ ವಾಕ್ ಇನ್ ಫ್ರಂಟ್ ಆಫ್ ದ ಸ್ಟೂಡೆಂಟ್ಸ್, ಕೆಲವರು ಅವರು ನಡೆದಾಡುವಂತಹ ವಿದ್ಯಾರ್ಥಿಗಳು ಕೆಲವರು ಓಡಾಡುವುದು, ಅವರು ಮಾಡೋದು ಇದು ಮಾಡೋದಲ್ಲಿ ಕಂಡು ಬರ್ತಾ ಇದೆ. ಸಮ್ ಬೈ ದ ಸೈಡ್ಸ್, ಕೆಲವು ಪಕ್ಕದಲ್ಲಿ. ಬೈ ದ ಸ್ಟೂಡೆಂಟ್ಸ್ ಮಾರ್ಚ್ ಆಫ್ ದ ಪೊಲೀಸ್ ಡಿಡಂಟ್ ಎಕ್ಸಿಟ್. ಹೌದಾ, ಪೊಲೀಸರು ಅವರು ಸುತ್ತ ಏನು ಮಾಡ್ತಾರೆ, ಆ ಕಡೆ ಈ ಕಡೆ ಹೋದಾಗೆ ಅವರೆಲ್ಲರೂ ವಿದ್ಯಾರ್ಥಿಗಳಲ್ಲಿ ಸೇರ್ಕೊಳ್ತಾ ಇದ್ದಾರೆ. ದೇ ವಾಕ್ ಇನ್ ಕಂಪ್ಲೀಟ್ ಸೈಲೆನ್ಸ್, ಆ ಒಂದು ಹೋಗುವಂತಹ ರೀತಿ ಏನಂದರೆ ಕಂಪ್ಲೀಟ್ ಆಗಿ ಸಂಪೂರ್ಣವಾದಂತಹ ಮೌನದಿಂದ ಆವೃತವಾಗಿತ್ತು, ನಿಶಬ್ದತೆಯಿಂದ ಕಾಪಾಡಿ. ಅಂದರೆ ಯಾವುದೇ ಒಂದು ಶಬ್ದಗಳು ಅನ್ನುವಂಥದ್ದು ಯಾವುದಲ್ಲೇ ಬರ್ತಾ ಇರಲಿಲ್ಲ. ಆಮೇಲೆ ದೇ ವಾಕ್ ಇನ್ ಕಂಪ್ಲೀಟ್ ಸೈಲೆನ್ಸ್. ದೇ ವರ್ ನೋ ಸ್ಲೋಗನ್ಸ್, ಅದು ಯಾವುದೇ ಘೋಷಣೆಗಳಿಲ್ಲ. ನೋ ಸೌಂಡ್ಸ್, ಯಾವುದೇ ತರಹ ಕೂಗುಗಳಿಲ್ಲ. ಜಸ್ಟ್ ದ ಸಕಲ್ ಆಫ್ ಫೀಟ್, ಆದರೆ ಅವರು ಓಡಾಡುವಂಥ ಹೆಜ್ಜೆಗಳ ಸೌಂಡ್ ಮಾತ್ರ ಅಲ್ಲಿ ಕೇಳ್ತಾ ಇದೆ. ದ ಡ್ರಿಪ್ ಆಫ್ ದ ರೈನ್ ಆ್ಯಂಡ್ ಎ ಲೋ ಮರ್ಮರ್ ಫ್ರಮ್ ದ ವಾಚಿಂಗ್ ಕ್ರೌಡ್.
ಆದರೆ ಕೆಲವರು ಮಾತ್ರ ಪಿಸು ಮಾತಿನಲ್ಲಿ ನಿಧಾನವಾಗಿ ಮಾತನಾಡುವುದು ಮಾತ್ರ ಅಲ್ಲಿ ಕೇಳ್ತದೆ. ಅಲ್ಲಿ ಮಳೆ ಸಹ ನೀರು ಬರ್ತಾ ಇದೆ, ನದಿ ಅದರ ಕಡೆ ಗಮನ ಹರಿಸದೆ ಎಲ್ಲರೂ ಮೌನವಾದಂತಹ ಮೆರವಣಿಗೆ, ಎಲ್ಲರೂ ಪಿಸುಗುಟ್ಟುವಂತಹ ಮಾತು ಮಾತ್ರ ಕೇಳುತ್ತೆ ಅನ್ನುವಂಥದ್ದಿಲ್ಲೇ ನೋಡ್ತದೆ. Babu and Manju looked eagerly for Mohan. Yes, there he was the dress, he white pajama and cream color shirt with another boy, both holding aloft a picture of Mahatma. Babu and Manju looked eagerly at Mohan. ಮೋಹನನನ್ನ ಈ ಬಾಬು ಮತ್ತು ಮಂಜು ಏನ್ ಮಾಡ್ತಾರೆ ಅಂತಂದ್ರೆ ತುಂಬಾ ದಿಟ್ಟಿಸಿ ನೋಡ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಎಸ್ ದೇರ್ ಹಿ ವಾಸ್ ಎ ಡ್ರೆಸ್ ವಿತ್ ವೈಟ್ ಪೈಜಾಮ್, ಅವನ ಒಂದು ಡ್ರೆಸ್ ಯಾಕೆ ಹಾಕಿಕೊಂಡಿದ್ದ, ಒಂದು ಬಿಳಿಯ ಪೈಜಾಮ ಹಾಕೊಂಡಿದ್ದ, ಕ್ರೀಮ್ ಕಲರ್ ಶರ್ಟ್ ಅನ್ನು ಹಾಕೊಂಡಿದ್ದ, ವಿತ್ ಎನದರ್ ಬಾಯ್ ಬೋತ್ ಹೋಲ್ಡಿಂಗ್ ಅಲಾಫ್ಟ್ ಎ ಪಿಕ್ಚರ್ ಆಫ್ ಮಹಾತ್ಮ. ಇನ್ನು ಕೆಲವರು ಏನ್ ಮಾಡ್ತಾರೆ ಅಂತಂದ್ರೆ ಮಹಾತ್ಮ ಗಾಂಧೀಜಿಯವರ ಒಂದು ಭಾವಚಿತ್ರವನ್ನ ಅವರೆಲ್ಲ ತಮ್ಮ ಕೈಯಲ್ಲಿ ಹಿಡಿದುಕೊಂಡಿದ್ರು. ಅಂದ್ರೆ ದಿಸ್ ಮೂಮೆಂಟ್ ಏನಂತಂದ್ರೆ ಇದು ಪ್ರೊಸೆಷನ್ ನಮ್ಮ ಮೆರವಣಿಗೆ ಹೋಗುವಂಥದ್ದು, ಅಂದ್ರೆ ಮೌನವಾದಂತಹ ಮೆರವಣಿಗೆ ಹೋಗುವಂತಹ ದೃಶ್ಯ ಇದೆ ಕಂಡು ಬರ್ತಾ ಇದೆ ಅನ್ನೋದು. Their arms must have holding it up and way for so long, but their faces were expressionless. Now, the leaders of the procession, Suman was one of them. They saw in the excitement at the reach the border gates. A police officer, he was the DSP. Mohan told them. Letter came up to them. There was some conversation between him and students. ಇಲ್ಲಿ ಆ ಮೆರವಣಿಗೆ ಹೋಗುವಂತಹ ಸಂದರ್ಭದಲ್ಲಿ ದೇರ್ ಆಲ್ ಮಸ್ಟ್ ಹ್ಯಾವ್ ಯಾಸ್ ಹೋಲ್ಡಿಂಗ್ ಇಟ್ ಅಪ್ that why for so long but their faces were expressionless. ಇಲ್ಲಿ ತುಂಬಾ ದೂರದವರೆಗೆ ಮೆರವಣಿಗೆ ಹೋಗುವಂತಹ ಸಂದರ್ಭದಲ್ಲಿ ಆ ಮಹಾತ್ಮ ಗಾಂಧೀಜಿ ಫೋಟೋ ಹಿಡ್ಕೊಂಡಿದ್ದಲ್ಲ, ಅವರ ಕೈಗಳು ನೋವು ಬಂದರೂ ಸಹ ಅವರು ಏನು ಮಾಡ್ತಾರೆ ಆ ನೋವನ್ನು ವ್ಯಕ್ತಪಡಿಸದೆ ಅವರ ಒಂದು ಮುಖದಲ್ಲಿ ಒಂಥರ ನಗುವ ಭಾವನೆ, ಹೋರಾಟದ ಮನೋಭಾವನೆ ಅನ್ನುವಂಥದ್ದಲ್ಲೇ ಕಂಡು ಬರ್ತಾ ಇದೆ ಅಂತ ಹೇಳ್ಬೋದು. ಇಲ್ಲಿ now the leaders of the procession, Suman was one of them. ಅದರಲ್ಲೂ ಆ ಒಂದು ಮೆರವಣಿಗೆಯಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಸುಮನ್ ಅನ್ನುವಂಥವಳು ಸಹ ಒಬ್ಬ ಲೀಡರ್ ಆಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾಳೆ ಅನ್ನುವುದು. They saw in excitement of the reach the barred gates. ಎಲ್ಲರೂ ಅಂತ ತಮಗೆ ತಮ್ಮದೇ ಆದಂಥ ಒಂದು ಗೇಟ್ ಇತ್ತಲ್ಲ, ಆ ಬಾರ್ಡ್ಗೆ ಹೋಗಿ ಎಲ್ಲರೂ ಏನು ಮಾಡ್ತಾರೆ, ಯಾವುದೇ ಎಕ್ಸೈಟ್ಮೆಂಟ್ ಆಗದೆ, ಭಾವೋದ್ವೇಗಗಳಾಗದೆ ಮೌನವಾದಂತಹ ಮೆರವಣಿಗೆಯನ್ನು ಮಾಡ್ಕೊಳ್ತಾ ಮಾಡ್ತಾರೆ. ಅವರು ಆ ಒಂದು ಇದಕ್ಕೆ ಗೇಟ್ಗೆ ಹೋಗಿ ನಿಲ್ತಾರೆ, ಅಲ್ಲಿ ಮುಟ್ತಾರೆ ಅನ್ನೋದು. ಮುಟ್ಟಿದ ನಂತರ ಏನಾಗುತ್ತೆ, ಆ ಪೊಲೀಸ್ ಆಫೀಸರ್ ಒಬ್ಬ ಪೊಲೀಸ್ ಅಧಿಕಾರಿ ಅಂತ ಇರ್ತಾನೆ. ಈ ವಾಸ್ ದ DSP. ಅವನು ಯಾರಂದ್ರೆ ಆ DSP ಅನ್ನುವಂಥ ಒಬ್ಬ ಅಧಿಕಾರಿ. ಮೋಹನ್ ಟೋಲ್ಡ್ ದೆಮ್. ಲೆಟರ್ ಕೇಮ್ ಅಪ್ ಟು ದೆಮ್. ಸ್ವಲ್ಪ ಹೊತ್ತು ಏನು ಮಾಡ್ತಾನೆ, ಆ DSP ಹತ್ರ ಹೋಗಿ ಮೋಹನ್ ಸ್ವಲ್ಪ ಅವನ ಜೊತೆ ಮಾತಾಡ್ತಾನೆ. ದೇರ್ ವಾಸ್ ಸಮ್ ಕನ್ವರ್ಸೇಷನ್ ಬಿಟ್ವೀನ್ ಹಿಮ್ ಸ್ಟೂಡೆಂಟ್ಸ್. ಮತ್ತೆ ಕೆಲವು ಸ್ಟೂಡೆಂಟ್ಸ್ ಜೊತೆ ಮೋಹನ್ ಏನು ಮಾಡ್ತಾನೆ ಮಾತಾಡಿ ಮತ್ತೆ ಆ DSP ಜೊತೆ ಸ್ವಲ್ಪ ಮೆರವಣಿಗೆ ಹೋದ ನಂತರ ಅದೇ ಮಾತನಾಡುವಂತಹ ಒಂದು ಸ್ಥಿತಿ ಇಲ್ಲಿ ಕಂಡು ಬರ್ತಾ ಇದೆ. ದ ಸ್ಟೂಡೆಂಟ್ಸ್ ಸೀಮ್ ಟು arguing the rain and the legend. Now the police officer took up the hat, the leopard of his hair. ಆ ಸ್ಟೂಡೆಂಟ್ಸ್ ಸೀಮ್ ದ arguing. ಅವರು ಆ ಸ್ಟೂಡೆಂಟ್ಸ್ಗಳಿಗೆ ಆ DSP ಮೋಹನ್ ಚರ್ಚೆ ಮಾಡೋದೆಲ್ಲ ಕಾಣ್ತಾ ಇದೆ. ಆ ರೈನ್ ಆ್ಯಂಡ್ ಲೆಜೆಂಡ್, ಅಲ್ಲಿ ಮಳೆ ಬರ್ತಾ ಇದ್ರು ಸಹ ಯಾರು ಅದನ್ನ ಗಮನಿಸೋದಿಲ್ಲ. ಪೊಲೀಸ್ ಆಫೀಸರ್ ಟುಕ್ ಹ್ಯಾಟ್ ದ ಲೆಪರ್ಡ್ ಆಫ್ ದ ಹೇರ್. ಅವನು ಪೊಲೀಸ್ ಏನು ಮಾಡ್ತಾನೆ, ತನ್ನ ಕ್ಯಾಪನ್ನು ತೆಗೆದು ತನ್ನ ಕೂದಲುಗಳನ್ನು ಸರಿಪಡಿಸಿಕೊಳ್ತಾನೆ. ಲೆಪರ್ಡ್ ಅವಾಗೇನಂತ ಆ ಕೂದಲುಗಳು ಆ ಕಡೆ ಗಾಳಿ ಹಾರಾಡ್ತಾವಲ್ಲ, ಅದನ್ನು ನೋಡಿದಂಥ ಸಂದರ್ಭದಲ್ಲಿ ಒನ್ಸ್ ಈ ನೋಡ್ತಾ ಆ ಕಡೆ ಹಾರಾಡ್ತಿದ್ದಾವೆ ಅದನ್ನ ಸರಿ ಮಾಡ್ಕೊಳ್ಳಿ. ಒನ್ಸ್ ಈ ಲಾವ್ ಅವ ಸರಿ ಮಾಡ್ಕೊಳ್ತಾ ಅವನು ಏನು ಮಾಡ್ತಾನೆ, ನಗ್ತಾ ಇದ್ದಾನೆ. DSP ಸರ್ವಿಂಗ್ ಆಲ್ ದ ಟೀ, ಅವನು ಎಲ್ಲ ಹಲ್ಲುಗಳು ಕಾಣುವ ಹಾಗೆ ನಗ್ತಾ ಇದ್ದಾನೆ. ಬಟ್ ದ ಸ್ಟೂಡೆಂಟ್ಸ್ ರಿಮೈಂಡ್ ದ ಸೀರಿಯಸ್. ಆದರೆ ಉಳಿದ ಅಷ್ಟು ವಿದ್ಯಾರ್ಥಿಗಳು ಮಾತ್ರ ಅಲ್ಲಿ ಸೇರಿದಂಥವರು ತುಂಬ ಗಂಭೀರವಾಗಿ ಕಂಡುಬರ್ತಾರೆ ಇರ್ತಾರೆ. ಒನ್ ಆಫ್ ದೆಮ್ ಹ್ಯಾಂಡೆಡ್ ಹಿಮ್ ಎ ಪೀಸ್ ಆಫ್ ದ ಪೇಪರ್. ಆವಾಗ ಮೋಹನ್ ಏನು ಮಾಡ್ತಾನೆ,
ಒಳಗಡೆ ಒಂದು ಪೇಪರ್ ಅನ್ನು ಅವರಿಗೆ ಕೈಗೆ ಕೊಡ್ತಾನೆ. ಈ ಟುಕ್ ವಿತೌಟ್ ಗ್ಲಾನ್ಸಿಂಗ್ ಅಟ್ ದ ನೋಡೆ ಅವನೇನು ಮಾಡ್ತಾನೆ, ಆ ಪೇಪರ್ ಅನ್ನು ನೋಡಿ ಆಯಿತು ಅಂತ ತಲೆಯನ್ನ ತೂಗ್ತಾನೆ, ಓಕೆ ಅಂತ. ದ ಸ್ಟೂಡೆಂಟ್ ಟರ್ನ್ ದೇರ್ ದ ಬ್ಯಾಕ್ಸ್ ಆನ್ ಹಿಮ್ ಆ್ಯಂಡ್ ಒನ್ ಆಫ್ ದೆಮ್ ಶೌಟೆಡ್ ಮಹಾತ್ಮ ಗಾಂಧೀಜಿ ಕಿ ಜೈ ಅಂತ. ಕೆಲವು ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ಆ ಒಂದು ಸ್ಲಿಪ್ ಅನ್ನು ಕೊಟ್ಟ ಮೇಲೆ, ಆ ಒಂದು ಚೀಟಿಯನ್ನು ಕೊಟ್ಟ ಮೇಲೆ ಏನು ಮಾಡ್ತಾರೆ, ಆಯಿತು ಅಂತ ಹೇಳಿದ ಮೇಲೆ ಅವರೆಲ್ಲರೂ ಮತ್ತೆ ತಿರುಗಿ ಮನೆಗೆ ವಾಪಸ್ ಬರ್ತಾ ಇರ್ತಾರೆ. ತಿರುಗಿದಂತ ಅಲ್ಲಿ ಎಲ್ಲ ಇದ್ದಂಥ ಕೆಲವರು ಏನು ಮಾಡ್ತಾರೆ, ಮಹಾತ್ಮ ಗಾಂಧೀಜಿ ಜೈ ಅಂತ ಆಮೇಲೆ ಘೋಷಣೆಯನ್ನ ಇಲ್ಲಿ ಹೋಗ್ತಾ ಇದ್ದಾರೆ. ದ ಅದರ್ಸ್ ಶೌಟೆಡ್ ಬ್ಯಾಕ್ ಲೌಡ್ಲಿ. ಇನ್ನು ಉಳಿದ ಜನ ಏನು ಮಾಡ್ತಾರೆ ಅಂದರೆ ತುಂಬಾ ಜೋರಾಗಿ ಮಹಾತ್ಮ ಗಾಂಧೀಜಿ ಕಿ ಅನ್ನೋರಿಗೆ ಅವರು ಜೈ ಎನ್ನುವಂಥದ್ದು ಜೋರಾಗಿ ಹೇಳುವಂಥದ್ದು. ಆ್ಯಂಡ್ ದೆನ್ ದೇ ಡಿಸ್ಪ್ಲೇ ದ ಮಾರ್ಕ್ಸ್ ಬ್ಯಾಕ್ ದ ವೇ ದೇ ಹ್ಯಾಡ್ ಕಮ್. ಅವರು ಏನು ಮಾಡ್ತಾರೆ, ಬೇಗನೆ ತಮ್ಮ ಮನೆಗಳಿಗೆ ವಾಪಸ್ ಆಗ್ತಾರೆ ಅನ್ನೋದು. ವಾಪಸ್ ಆದ ಮೇಲೆ ನೆಕ್ಸ್ಟ್ ಈಸ್ ದಟ್ ಆಲ್? ಮಂಜು ಆಸ್ಕ್ಡ್ ದ ಡಿಸಪಾಯಿಂಟ್ಮೆಂಟ್. ವಾಟ್ ಎಲ್ಸ್ ಡಿಡ್ ಯು ವಾಂಟ್? ಅ ಡ್ಯಾನ್ಸ್, ಅ ಡ್ರಾಮಾ? ಬಾಬು ಆಸ್ಕ್ಡ್ tranquilly. Nevertheless, he understood her feeling and asked Mohan the same question. When he turned home, why did you go back so quietly? Were you scared of what the police would do? ಹೌದಾ? ಇಲ್ಲಿ ಮತ್ತೇನು ಮಾಡ್ತೇವೆ ಮನೆಗೆ ಬಂದ ಮೇಲೆ ಇಲ್ಲಿ ಈಸ್ ದಟ್ ಆಲ್? ಮಂಜು ಆಸ್ಕ್ಡ್ ಡಿಸಪಾಯಿಂಟ್ಮೆಂಟ್. ಮಂಜು ಏನು ಮಾಡ್ತಾಳೆ, ತುಂಬಾ ನಿರಾಶೆಯಾಗಿ ಅದು ಈ ಮೆರವಣಿಗೆ ಇಷ್ಟೇನಾ ಅನ್ನುವಂಥದ್ದನ್ನು ವಿಚಾರವನ್ನು ಹೇಳ್ತಾಳೆ. ಅಂದರೆ ಅಲ್ಲಿ ಏನಾಗಿರಲ್ಲ, ಇವಳು ಪ್ರಕಾರ ಏನೋ ಒಂದು ಯುದ್ಧ ಮಾಡುತ್ತೆ, ಜಗಳ ಆಗುತ್ತೆ, ಏನೋ ಒಂದು ಇದು ಆಗುತ್ತೆ, ಘರ್ಷಣೆ ಆಗುತ್ತೆ ಅನ್ನುವಂಥದ್ದನ್ನು, ಅದಕ್ಕೆ ಮುಂಚೆ ಇದು ಇಷ್ಟೇನಾ ಅನ್ನುವಂಥದ್ದಲ್ಲಿ ನಿರಾಶೆಯಾಗಿ ಕೇಳ್ತಿದ್ದಾಳೆ. ವಾಟ್ ಎಲ್ಸ್ ಡಿಡ್ ಯು ವಾಂಟ್? ಅವಾಗ ಅವ್ರ ಅಣ್ಣ ಬಾಬು ಏನು ಮಾಡ್ತಾನೆ, ಸ್ವಲ್ಪ ಆಶೆ ಮಾಡ್ತಾನೆ. ಏನಾಗಬೇಕಿತ್ತು, ಡ್ಯಾನ್ಸ್ ಒಂದು ನೃತ್ಯ ಮಾಡ್ಕೊತಾರೋ ಅಥವಾ ಡ್ರಾಮಾ ನಾಟಕ ಮಾಡ್ಬೇಕಾಗಿತ್ತು, ಏನು ಮಾಡಬೇಕಿತ್ತು ಅಂತಂದ್ರೆ ಸ್ವಲ್ಪ ತಿರಸ್ಕಾರದಿಂದ ಒಂದು ಸ್ವಲ್ಪ ಅವಳನ್ನ ಹೇಳ್ತಾಳೆ. ಆದಾಗಿ ಹಿ ಅಂಡರ್ಸ್ಟುಡ್ ಹರ್ ಫೀಲಿಂಗ್ ದ ಆಸ್ಕ್ ಮೋಹನ್. ಅವಳು ಏನು ಮಾಡ್ತಾಳೆ, ಅವಳ ಭಾವನೆಗಳನ್ನು ಅವರ ಅಣ್ಣ ಬಂದಾಗೂ ಸಹ ಮೋಹನ್ ಸೇಮ್ ಕ್ವಶನ್ಸ್ ಮೋಹನ್ ಕೇಳ್ತಿದ್ದಾಳೆ. ವೆನ್ ಈ ಟರ್ನ್ ಹೋಮ್, ಯಾವಾಗ ಮೋಹನ್ ಮನೆಗೆ ಬಂದ ಆವಾಗೂ ಸಹ ಈ ಒಂದು ಪ್ರಶ್ನೆ ಅವಳು ಕೇಳ್ತದೆ. ವೈ ಡಿಡ್ ಯು ಗೋ ಬ್ಯಾಕ್ ಟು? ಸೊ ಮತ್ತು ತದನಂತರ ಈ ಬಾಬು ಸಹ ವೈ ಡಿಡ್ ಯು ಈ ಅಂಡರ್ಸ್ಟುಡ್ ಹರ್ ಫೀಲಿಂಗ್ಸ್ ಆ್ಯಂಡ್ ಆಸ್ಕ್ ಮೋಹನ್ ಸಮ್ ಸಾರಿ. ಇಲ್ಲಿ ಬಾಬು ಕೇಳ್ತಿದ್ದಾನೆ ಅವಳ ಭಾವನೆಗಳಿಗೆ, ಇವನು ಸಹ ಮೋಹನ್ ಕೇಳ್ತಾನೆ, ಯಾಕೆ ವೈ ಡಿಡ್ ಯು ಗೋ ಬ್ಯಾಕ್ ಸೊ ಕ್ವೈಟ್ಲಿ? ಹೌದಾ, ಯಾಕೆ ನೀವು ಬೇಗನೆ ಮನೆಗೆ ವಾಪಸ್ ಬಂದ್ರಲ್ಲ ಏನು ಅಂತ ಕೇಳ್ತಿದ್ದಾನೆ. ವೇರ್ ಯು ಸ್ಕ್ಯಾರೆಡ್ ಆಫ್ ದ ವಾಟ್ ದ ಪೊಲೀಸ್ ವುಡ್ ಡು? ಯಾಕೆ ಪೊಲೀಸ್ ಏನಾದರೂ ಮಾಡ್ತಾನೆ ಅಂತ ಒಂದು ಹೆದರಿ ಮತ್ತು ಗಾಬರಿಕೊಂಡು ನೀವು ಯಾಕೆ ಮನೆಗೆ ವಾಪಸ್ ಬಂದ್ರೆ ಅಂತಕ್ಕಂಥದ್ದನ್ನಲ್ಲಿ ಕೇಳ್ತಿದ್ದಾನೆ. ಮೋಹನ್ ಸೀಮ್ ಇಮ್ಮೆನ್ಸ್ಲಿ ಪ್ಲೇ ವಿತ್ ಹಿಮ್ಸೆಲ್ಫ್ ಸ್ಕ್ಯಾರೆಡ್ ನಾಟ್ ಇನ್ ದ ಲಿಸ್ಟ್. We have planned in this. Why you now the road stop if they wanted you want to say the wood was of the house of Vaidujai. ಮೋಹನ್ ಸಿಂಗ್ ಇಮ್ಮೆನ್ಸ್ಲಿ ಅಂತಂದರೆ ಮೋಹನ್ ಇಲ್ಲಿ ಒಂಥರ ಅಪರಿಮಿತವಾದಂತಹ ದಯಮಾಡಿ ಈ ಒಂದು ವಿಚಾರವನ್ನು ಹೇಳೋದ್ರಿಂದ ಅವಳು ಭಯವೇ ಸ್ಟ್ಯಾಂಡ್ ನಮಗೆ ಯಾಕೆ ಭಯ ಅಂತ ಮಾತನಾಡಿದ. ನಾಟ್ ಇನ್ ದ ಲಿಸ್ಟ್, ಅದೇನು ಆ ಥರ ನಮಗೆ ಭಯ ಏನಿಲ್ಲ. ವಿ ಹ್ಯಾವ್ ಪ್ಲಾನ್ ಈಟ್ ದಿಸ್ ವೇ, ನಾವು ಹೇಗೆ ಯೋಜನೆಯನ್ನು ಮಾಡ್ಕೊಂಡು ಅದೇ ದಾರಿಯಲ್ಲಿ ನಾವು ಅದೇ ಥರ ಪ್ರಕಾರ ನಡೀಕೊಳ್ತು. ವಿ ನಾವು ದೇ ವುಡ್ ಸ್ಟಾಪ್ ಅಸ್ ದ ಗೇಟ್. ಅವರು ಅಕಸ್ಮಾತ್ ನಮ್ಮನ್ನು ನಿಲ್ಲಿಸಿದ್ರೆ ಅಲ್ಲಿ ಏನಾಗುತ್ತೆ, ವಿ ನೋ ದ ಎಕ್ಸ್ಪೆಕ್ಟೆಡ್ ಆಫ್ ದ ಪ್ರೊಟೆಸ್ಟ್ ಇನ್ ದ ವೈಲೆಂಟ್. ಅವರು ಅಕಸ್ಮಾತ್ ನಮ್ಮ ನಿಲ್ಲಿಸಿದ್ರೆ ನಾವೇನು ಮಾಡ್ತೀವಿ, ಹೋರಾಟವನ್ನು ಮಾಡಲಿಕ್ಕೆ ಪ್ರಾರಂಭಿಸ್ತಿದ್ವಿ. ಹಾಗಾಗಿ OS they wanted us to do what they could beat up us and howl of the us. ಹೀಗೆ ಅವೇ ಟು ಜೈಲ್. ಈಗ ಹೋರಾಟ ಆಗಿದ್ರೆ ನಮ್ಮನ್ನ ಏನು ಮಾಡಿದ್ರು, ಜೈಲಿಗೆ ಕರ್ಕೊಂಡು ಹೋಗ್ತಾ ಇದ್ರು. ಹಾಗಾಗಿ ನಮಗೆ ಅದು ಏನು ಬೇಕಾಗಿಲ್ಲ, ನಾವು ಮೌನವಾದ ಮೆರವಣಿಗೆಯನ್ನು ಮಾಡಿದ್ವಿ ಅನ್ನುವಂಥ ವಿಚಾರನ. ಬಟ್ ವಿ ಆರ್ ನಾಟ್ ಪ್ರಿಪೇರ್ಡ್ ಟು ಗೋ ಟು ಜೈಲ್. ಬಟ್ ನಾವು ಆದರೆ ಆ ಜೈಲಿಗೆ ಹೋಗ್ಬೇಕು ಅಂತ ನಾವು ಯಾರು ತಯಾರಿರಲಿಲ್ಲ. ಯಾಕೆ ಗೋ ಟು ದ ನಾಟ್ ವಾಟ್ ಎನಿವೇ ಅಂಟಿಲ್ ವಿ ಆರ್ ಗಿವನ್ ದ ಮಚ್ ಮೋರ್ ಟ್ರಬಲ್.
ಯಾಕೆ ಯಾವಾಗ ಹೋಗ್ತೀವಿ ನಾವು ಜೈಲಿಗೆ ಅಂದರೆ ಅವ್ರಿಗೆ ಇನ್ನೂ ಹೆಚ್ಚು ನಾವು ಬ್ರಿಟಿಷರಿಗೆ ತೊಂದರೆಯನ್ನು ಕೊಟ್ಟು ಅವ್ರಿಗೆ ತೊಂದರೆ ಕೊಟ್ಟ ಮೇಲೆ ನಾವು ಜೈಲಿಗೆ ಹೋಗಲಿಕ್ಕೆ ಸಿದ್ಧರಿದ್ದೇವೆ ಅಂತ ಹೇಳ್ತಾರೆ. ಆ್ಯಂಡ್ ಸೊ ವಿ ಡಿಸೈಡೆಡ್ ವಿ ವುಡ್ ಗಿವ್ ದೆಮ್ ನೋ ಚಾನ್ಸ್ ಎಟ್ ಆಲ್. ಹಾಗಾಗಿ ಅವರಿಗೆ ಇಲ್ಲಿ ಯಾವುದೇ ಥರನಾದಂಥ ನಾವು ಜೈಲಿಗೆ ಹೋಗ್ಲಿಕ್ಕೆ ಅವಕಾಶವನ್ನು ನಾವು ಅವ್ರಿಗೆ ಕೊಡಲಿಲ್ಲ, ನಾವು ಜೈಲು ಕಳಿಸಲಿಕ್ಕೆ ಅವ್ರಿಗೆ ಅವಕಾಶವನ್ನು ಕೊಡಲಿಲ್ಲ ಅಂತ ಅನ್ನುವಂಥ ವಿಚಾರದಲ್ಲಿ ಹೇಳ್ತಾ ಇದ್ದಾನೆ. ವಾಟ್ ವಾಸ್ ದ ಪಾಯಿಂಟ್ ದೆನ್? ಏನು ಅದರ ಅರ್ಥ ಅಂತಂದರೆ, ಯಾಕೆ ಬಾಬು ಏನದರ ಅರ್ಥ ಅಂತ ವಿಲ್ ಮಂಜು ನಿಜಂತ ಅರ್ನೆಸ್ಟ್ಲಿ ಅವ್ರ ಶ್ರದ್ಧೆಯಿಂದ ಮಂಜುನು ಸಹ ಕೇಳ್ತದೆ. ಚರ್ಚೆ ಚಿನ್ ಕಪ್ ಇನ್ ಹರ್ ಹ್ಯಾಂಡ್, ಅವಳು ತನ್ನ ಗದ್ದಕ್ಕೆ ಅಥವಾ ಇದಕ್ಕೆ ತನ್ನ ಕೈಯನ್ನು ಇಟ್ಕೊಂಡು ತುಂಬ ಕುತೂಹಲದಿಂದ ಕೇಳ್ತಾ ಇದ್ದಾಳೆ. ಇಟ್ಸ್ ಲೈಕ್ ಎ ಡಿಕ್ಲರೇಷನ್ ಆಫ್ ದ ವಾರ್. ನಾವು ಏನೋ ಯುದ್ಧ ಆಗ್ತದೇನೋ ಅನ್ನುವಂಥದ್ದನ್ನು ಅಲ್ಲಿ ಕಂಡಿದ್ವಿ. ವಾರ್ ವಿ ಟೋಲ್ಡ್ ದೆಮ್ ದಿಸ್ ವಾರ್ ಫಾರ್ ದ ಅಸ್ ಆ್ಯಂಡ್ ಯು ದ ಎನಿಮಿ. ಯು ಡೋಂಟ್ ಸ್ಟಾರ್ಟ್ ದ ವಾರ್ ವಿತೌಟ್ ಫಸ್ಟ್ ಡಿಕ್ಲೇರಿಂಗ್ ಯುವರ್ ದ ಇಂಟೆನ್ಷನ್ ಟು ಯು. ಅವಾಗ ಏನೋ ಯುದ್ಧ ಆಗುತ್ತದೆ ಏನೋ ಅನ್ನುವಂಥದ್ದು ನನಗೆ ಆಗ್ತಾ ಇತ್ತು ಅನ್ನುವಂಥ ವಿಚಾರದಲ್ಲಿ ಹೇಳ್ತಾ ಇದ್ದೇನೆ. ಅನ್ಲೆಸ್ ಯುವರ್ ಅಡಾಲ್ಫ್ ಹಿಟ್ಲರ್ ಅಮ್ಮ ಅಕಸ್ಮಾತ್ ಅಡಾಲ್ಫ್ ಹಿಟ್ಲರ್ ಆಗಿದ್ರಿ ಅಂತಂದರೆ ಇಲ್ಲಿ ಯುದ್ಧ ಆಗ್ತಾ ಇತ್ತು ಅನ್ನೋದು. ಹೂ ಹ್ಯಾಡ್ ಬೀನ್ ಕ್ವೈಟ್ಲಿ ಲಿಜನ್ ಗೋ ಟು ದೆಮ್ ಸೇಡ್ ವಿತ್ ಎ ಸ್ಮಾಲ್ ಸೈಲ್. ಎಲ್ಲರೂ ಹೋಗ್ತಾ ಒಂದು ಆ ಥರ ಹೇಳಿದ್ದಕ್ಕೆ ಅಡಾಲ್ಫ್ ಹಿಟ್ಲರ್ ಅಮ್ಮ ಆಗಿದ್ದರೆ ಯುದ್ಧನೇ ಆಗ್ತಾ ಇತ್ತು ಅನ್ನೋ ಒಂದು ಮಾತನ್ನು ಹೇಳಿದಾಗ ಎಲ್ಲರೂ ಸ್ವಲ್ಪ ನಗುವನ್ನು ಬೀರ್ತಾರೆ. Right, which were not so, that's now it was. And what was that paper you give the policeman? ಹೌದು ಸರಿ ಆಯಿತು, ನೀವೆಲ್ಲರೂ ಸೇರಿಕೊಂಡು ಆ ಪೊಲೀಸ್ ಹತ್ರ ಆ ಪೊಲೀಸ್ DSP ಕಡೆಗೆ ಒಂದು ಪೇಪರ್ ತಗೊಂಡು ಕೊಟ್ಟಿಲ್ಲ, ಏನು ಅಂತಲ್ಲಿ ಹೇಳ್ತಾರೆ. That was a notice sir on the collector as the representative of this majesty government asking them to quit India or face the consequences. ಇಲ್ಲಿ ಅದು ಸೂಚನೆಯಾಗಿರುತ್ತದೆ ಕಲೆಕ್ಟರ್ಗೆ. ಏನು ಅಂತಂದರೆ ಭಾರತದ ಅವನು ದೇಶದ ಪ್ರತಿನಿಧಿಯಾಗಿ ಸರ್ಕಾರದ ಪ್ರತಿನಿಧಿಯಾಗಿ ಕೆಲಸ ಕಾರ್ಯಗಳನ್ನು ಮಾಡಬೇಕಾಯಿತು. ಆದರೆ ಅವನು ಬ್ರಿಟಿಷರ ಪರವಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾನೆ. ಹಾಗಾಗಿ ಅವನನ್ನು ಎಚ್ಚರಿಸಲಿಕ್ಕೆ ಆ ಪೇಸ್ಟು ದ ಕನ್ಸ್ಪಿರೇಷನ್ಸ್ ಆ ಒಂದು ಕಾರ್ಯವನ್ನು ಮಾಡಲಿಕ್ಕೆ ಅವನು ಏನು ಮಾಡ್ತೀವಿ, ಆ ಒಂದು ನೋಟಿಸನ್ನು ಆ ಕಲೆಕ್ಟರ್ನ ವಿರುದ್ಧ ಅದನ್ನು ಕೊಡ್ತೀವಿ ಅನ್ನುವಂಥದ್ದು. ಅಂದರೆ ನಮ್ಮ ಪರ ಸರ್ಕಾರದ ಪರ ಕೆಲಸ ಮಾಡಬೇಕು, ಅದು ಬರೀ ಬ್ರಿಟಿಷರ ಪರ ಮಾತ್ರ ವರ್ಕನ್ನು ಮಾಡಬಾರ್ದು ಅನ್ನುವಂಥ ವಿಚಾರವನ್ನು ಅವರ ವಿರುದ್ಧ ಒಂದು ಇದನ್ನು ಕೊಟ್ಟಿವಿ ಅನ್ನೋಂಥದ್ದು. ಸುಮನ್ ಆ್ಯಂಡ್ ಅನದರ್ ಬಾಯ್ ಟರ್ನ್ ಅಪ್ ಆಫ್ಟರ್ ದೇ ಹ್ಯಾಡ್ ದ ಫಿನಿಶ್ ದೇರ್ ಡಿನ್ನರ್ ದಟ್ ನೈಟ್. ಸುಮನ್ ಅವಳು ಮತ್ತು ಅನದರ್ ಬಾಯ್ಸ್ ಬೇರೆ ಬೇರೆ ಹುಡುಗರು ಸಹ ಏನು ಮಾಡಿದ್ರು, ಅಲ್ಲಿ ಎಲ್ಲರೂ ರಾತ್ರಿ ಊಟವನ್ನು ಮುಗಿಸ್ತಿದ್ರೆ. ದೇ ಬಾಯ್ ಸ್ಟ್ರಗಲ್ ವಿತ್ ಎ ಲಾರ್ಜ್ ಆಫ್ ನ್ಯೂಸ್ ಪೇಪರ್ ಕವರ್ಡ್ ಪಾರ್ಸಲ್ ಇನ್ ದ ಹ್ಯಾಂಡ್ಸ್. ಅವಾಗ ಕೆಲವು ಒಂದು ನ್ಯೂಸ್ ಪೇಪರನ್ನು ಸುತ್ತುವರೆದಂಥ ಒಂದು ಏನೋ ಪಾರ್ಸಲನ್ನು ತೆಗೆದುಕೊಂಡು ಬರ್ತಾರೆ. ಓ ಹ್ಯಾಂಡ್ಸ್ ಗಾಟ್ ಇಟ್ ಮೋಹನ್ ಆಸ್ಕ್. ಇದು ವಾಯ್ಸ್ ಡ್ಯಾನ್ಸ್ ವಿತ್ ಎಕ್ಸೈಟ್ಮೆಂಟ್. ಎಲ್ಲರೂ ಏನೋ ಒಂದು ಭಾವೋದ್ವೇಗ ಎಕ್ಸೈಟ್ಮೆಂಟ್ ಆಗ್ತಾರೆ. ಎಸ್ ಲಾಟ್ ಆಫ್ ಟ್ರಬಲ್ ಥಾಟ್. ಈ ಒಂದು ವಿಚಾರ ತುಂಬ ಗಂಭೀರವಾದದ್ದು. ಬೇರೆ ಶಾಲಾ ಟೇಕ್ ಇಟ್. ಇದನ್ನು ಎಲ್ಲಿ ತೆಗೆದು ಎಲ್ಲಿಡೋಣ ಅಂತ ಆ ಪಾರ್ಸಲನ್ನು ಎಲ್ಲಿಡೋಣ ಅಂತ ಕೇಳ್ತಿದ್ದಾರೆ. ಹೇಳಿ ಲೆಟ್ ಮೀ ಹೆಲ್ಪ್ ಯು, ಸ್ವಲ್ಪ ಸಹಾಯವನ್ನು ಮಾಡಿ. ಮೈ ರೂಮ್ ಓಕೆ ಅಮ್ಮ, ನನ್ನ ರೂಮ್ ಓಕೆನಾ ಅಂತ ಅಲ್ಲಿ ಕೇಳ್ತಿದ್ದಾರೆ. ನೋ ಐ ಥಿಂಕ್ ಪೂಜಾ ರೂಮ್ ಈಸ್ ಬೆಟರ್. ಅವಾಗ ಅಮ್ಮ ಹೇಳ್ತಾಳೆ ಆ ಪಾರ್ಸಲ್ ತಂದು ತನ್ನ ಪೂಜಾ ರೂಮ್ನಲ್ಲಿ ಇಡೋದು ಒಳ್ಳೆಯದು ಅನ್ನುವಂಥದ್ದನ್ನ ಅಲ್ಲಿ ಹೇಳ್ತಾ ಇದ್ದಾಳೆ. ದ ಪೂಜಾ ರೂಮ್. ದೆನ್ ದ ಬಾಯ್ ವೆಂಟ್ ಅವೇ ಆಫ್ಟರ್ ವಿಸ್ಪರ್ ಕನ್ವರ್ಸೇಷನ್ ವಿತ್ ಸುಮನ್. ಅವಾಗ ಸುಮನ್ ಜೊತೆ ಸ್ವಲ್ಪ ಹೊತ್ತು ಮಾತಾಡಿ ಪೂಜಾ ರೂಮ್ಗೆ ಅದನ್ನ ಹೋಗ್ತಾರೆ. ದೆನ್ ಸುಮನ್ ಅಮ್ಮ ಹ್ಯಾಂಡ್ ಮೋಹನ್, ಸುಮನ್ ಮತ್ತು ಅಮ್ಮ ಮೋಹನ್ ವೆಂಟ್ ಇನ್ ಟು ದ ಸ್ಮಾಲ್ ಪೂಜಾ ರೂಮ್. ಮತ್ತೆ ಆ ಚಿಕ್ಕ ಕೋಣೆಗೆ ಅವರ ಪೂಜಾ ರೂಮಿನ ಕೋಣೆಗೆ ಸುಮನ್, ಮೋಹನ್ ಮತ್ತು ಅವರ ಅಮ್ಮ ಎಲ್ಲರೂ ಹೋಗ್ತಾ ಇದ್ದಾರೆ. ಬಾಬು ಹ್ಯಾಂಡ್ ಮಂಜು ಸ್ಟೇರೆಡ್ ಕ್ಯೂರಿಯಸ್ಲಿ. ಅವಾಗ ಬಾಬು ಮತ್ತು ಮಂಜು ಮತ್ತು ತುಂಬ ಕುತೂಹಲಕಾರಿಯಾಗಿ ಅದನ್ನ ನೋಡ್ತಾ ಇದ್ದಾರೆ. ಓವರ್ ದೇರ್ ಸೋಲ್ಜರ್ಸ್ at the master's parcel which turn
ಔಟ್ ಟು ಬಿ ಎ ಸೈಕೋಸೈಡಿಕ್ ಮಿಷನ್. ಅದು ಏನಂತಂದ್ರೆ ಆ ಒಂದು ಸೈನಿಕರಿಗೆ ಒಂದು ಕೆಲವೊಂದು ಗುಪ್ತ ವಿಚಾರಗಳನ್ನ ಒಂದು ಏನು ಜೆರಾಕ್ಸ್ ಮಾಡ್ಕೊಂಡ್ರೆ ಆ ಥರ ಕೆಲವು ಮಹಾತ್ಮ ಗಾಂಧೀಜಿಯವರ ಮಾತುಗಳನ್ನ ಟೈಪ್ ಮಾಡಿ ಅದನ್ನು ಬೇರೆಯವರಿಗೆ ಕಳಿಸುವಂಥದ್ದು ಮಿಷನ್ನೇ ಸೈಕೋಸೈಡಿಕ್ ಮಿಷನ್ ಅನ್ನುವಂಥದ್ದು. ಬಾಬು ಮೋಹನ್ ಸೆಡ್ ದೇ ಸ್ಟೆಲೆಡ್ ಡೌನ್ ಇನ್ ದ ವರ್ಕ್. ಅವಾಗ ಬಾಬು ಮೋಹನ್ ಸೆಡ್ ಮೋಹನ್ ಹೇಳ್ತದಾನೆ ಬಾಬು ಮೋಹನ್ ಸೆಡ್ ದೇ ಸ್ಟೆಲೆಡ್ ಡೌನ್ ಇನ್ ದ ವರ್ಕ್. ಅವೆಲ್ಲರೂ ಇದನ್ನು ಮಾಡ್ಕೊಂಡು ವರ್ಕ್ ಮಾಡ್ತಾರೆ. ಸಿಟ್ ಔಟ್ ಇನ್ ದ ಫ್ರಂಟ್ ರೂಮ್. ಅವಾಗ ಏನು ಮಾಡ್ತಾನೆ ಬಾಬು ಹೇಳ್ತಾನೆ ನೋಡೋ ನಾವೆಲ್ಲೆಲ್ಲ ವರ್ಕ್ ಮಾಡ್ತಾ ಇದೀವಿ, ನೀನು ಆ ರೂಮಿನ ಎದುರುಗಡೆ ಕೋಣೆಯಲ್ಲಿ ನೀನು ಕುಳಿತುಕೋ. ಕೀಪ್ ದ ವಾಚ್. ಅಲ್ಲಿ ನೀನು ವೀಕ್ಷಣೆಯನ್ನು ಮಾಡ್ತಾ ಇದ್ದೀವಿ, ಯಾರಾದರೂ ಬರ್ತಾರೋ ಇಲ್ಲೋ ಅನ್ನುವಂಥದ್ದನ್ನು ನೀನು ವೀಕ್ಷಣೆಯನ್ನು ಮಾಡುವಂಥದ್ದು ಮೋಹನ್ ಬಾಬುಗೆ ಹೇಳ್ತಾ ಇದ್ದಾನೆ. ಗಿವ್ ಅಸ್ ಎ ವಾರ್ನಿಂಗ್. ಅವನಿಗೆ ಒಂದು ವಾರ್ನಿಂಗ್ ಕೊಡ. ಇಫ್ ಎನಿವನ್ ಸೀಮ್ಸ್ ಟು ಬಿ ಕಮಿಂಗ್ ಟು ಅವರ್ ಹೌಸ್. ಯಾರಾದರೂ ನಮ್ಮ ಮನೆ ಕಡೆ ಬಂದರೆ ನಮಗೆ ವಾರ್ನಿಂಗ್ ಮಾಡು, ನಮಗೆ ಹೇಳುವಂಥ ಮಾತನಲ್ಲಿ ಮೋಹನ್ ಬಾಬುಗೆ ಹೇಳ್ತಾನೆ. ಮಂಜು ಗೋ ಟು ಬೆಡ್. ಅವಾಗ ಮಂಜು ಹೇಳ್ತಾನೆ ನೀವು ಹೋಗಿ ಮಲಗು ಅಂತ ಹೇಳ್ತಾನೆ. ಅವರ್ ಎಲ್ಸ್ ನೀರಿ ಈ ವೆಂಟ್ ಆನ್ ನೋಟಿಸ್ ಹರ್. ಹೌದಾ ಹೋಗುವಂಥ ಸಂದರ್ಭದನ್ನ ಹೇಳ್ತಾನೆ. ಸ್ಕ್ಯಾಲ್ಟಿ ಫಲನ್ ಪೇಸ್. ಅವಾಗ ಎದೆ ಮುಂದೆ ಆ ಒಂದು ಮುಖವನ್ನು ಇಟ್ಕೊಂಡು ಯು ಸಿಟ್ ದೇರ್ ಇನ್ ದ ಹಾಲ್ ಆ್ಯಂಡ್ ಪಾಸ್ ದ ಬಾಬು ವಾರ್ನಿಂಗ್ ಟು ಅಸ್. ಅವಳ ಸ್ವಲ್ಪ ಇದು ಮಾಡಿ ಹೋಗಿ ಆಯಿತು, ನೀನು ಆ ಬಾಬುನ ಇನ್ನೊಂದು ರೂಮ್ ಪಕ್ಕದಲ್ಲಿ ಕೂತ್ಕೋ, ಬಾಬು ಏನು ಹೇಳಿದಂದ್ರೆ ಅದನ್ನು ನಮಗೆ ಒಂದು ಹೇಳುವಂಥ ವಿಚಾರವನ್ನು ಅಲ್ಲಿ ಮಂಜುಗೆ ಹೇಳ್ತಾರೆ. ಬಾಬು ಸೆಟ್ ಔಟ್ ಸೈಡ್. ಬಾಬು ಏನು ಮಾಡ್ತಾನೆ ಸ್ವಲ್ಪ ಆ ಹೊರಗೆ ರಸ್ತೆಯಲ್ಲಿ ಹೋಗಿ ಇನ್ನೊಂದು ಒಳಗಡೆ ಕೋಣೆಗೆ ಅಲ್ಲಿ ಅಂದ್ರೆ ಮನೆ ಒಳಗಡೆ ಬರುವಂಥವ್ರು ಮನೆ ಎದುರಿಗೆ ಬಂದಂಥವ್ರು ಕಾಣುವ ಹಾಗೆ ಕುಳಿತುಕೊಳ್ತಾನೆ. ಅಲಾಟ್ ಆ್ಯಂಡ್ ಅಲ್ಟರ್ನೇಟಿವ್. ತುಂಬ ಲಕ್ಷ್ಯ ಕೊಟ್ಟು ಏನು ಮಾಡ್ತಾರೆ ಅಂದರೆ ಗಮನ ಬಿಟ್ಟು ಆ ಕಡೆ ಈ ಕಡೆ ನೋಡ್ತಾ ಇದ್ದಾರೆ. ನೋಡಿ ಈ ಫೆಲ್ಟ್ ದಟ್ ಥಿಂಕಿಂಗ್ ಇನ್ ದಿಸ್ ಥಾಟ್. ಅವಾಗ ತುಂಬ ತಲೆಯಲ್ಲಿ ಇರುವಂಥರ ವಿಚಾರವನ್ನು ಮಾಡ್ತಾ ಇರ್ತಾರೆ. ಇಟ್ ವಾಸ್ ಎ ಬಿಗಿನಿಂಗ್. ಇದು ಏನಪ್ಪ ಪ್ರಾರಂಭ ಆಗ್ತದೆ, ಏನೋ ಯುದ್ಧ ಪ್ರಾರಂಭ ಆಗ್ತದೆ ಏನೋ ಒಂದು ಹಾಗೆ. ಆ್ಯಂಡ್ ದ ಲಾಸ್ಟ್ ಯು ಆರ್ ಡೂಯಿಂಗ್ ಸಮಥಿಂಗ್. ಏನೋ ಒಂಥರ ಇಲ್ಲಿ ಯುದ್ಧಕ್ಕೆ ಪ್ರಾರಂಭ ಆಯ್ತದೆ, ಏನಾಗುತ್ತೆ ಏನೋ ಅಂತ ಒಂದು ವಿಚಾರವನ್ನು ಇಲ್ಲಿ ಬಾಬು ತಲೆಯಲ್ಲಿ ತೆಗೆದುಕೊಂಡು ಯೋಚನೆ ಮಾಡ್ತಾ ಕೂತ್ಕೊಂಡಿರ್ತಾನೆ. ವಾಟ್ ಎ ಪಿಟಿ ಗೋಪ್ಯ ಗೋಪೆ ಅನ್ನುವಂಥ ವಿಚಾರವನ್ನು ಮುರಳಿ ಆ್ಯಂಡ್ ಅದರ್ಸ್ ವುಡ್ ನೆವರ್ ನೌ ದ ಪರ್ಹ್ಯಾಪ್ಸ್. ಕೆಲವರು ಗೋಪಿ ಮುರಳಿ ಅನ್ನುವಂಥ ಕೆಲವು ವಿಚಾರಗಳನ್ನು ಅಲ್ಲಿ ನೆನಪು ಮಾಡ್ಕೊಳ್ತಾನೆ. ಸಮ್ ಡೇ ಈ ಚೆಕ್ಡ್ ಹಿಮ್ಸೆಲ್ಫ್ ಆ್ಯಂಡ್ ಕೇರ್ ಈಸ್ ಆಯ್ಸ್ ಈಸ್ ಮೈಂಡ್ ಆನ್ ದ ರೋಡ್. ಅವಾಗ ಸ್ವಲ್ಪ ಹೊತ್ತು ಆಮೇಲೆ ಮತ್ತೆ ಹೊರ ಬಂದು ಆಮೇಲೆ ಏನು ಮಾಡ್ತಾನೆ ತನ್ನ ಕಣ್ಣುಗಳಿಂದ ಆ ರೋಡಿನ ಕಡೆ ನೋಡ್ತಾನೆ. ನೋಡಿ ಔಟ್ ಸೈಡ್ ಈ ಡೆಜರ್ಟ್. ಆವಾಗ ಏನು ಮಾಡ್ತಾ ರೋಡಿನಲ್ಲಿ ಯಾರೂ ಇಲ್ಲ, ಬಂದಿರಲ್ಲ, ನಿರ್ಜನವಾಗಿದೆ. ಇನ್ನೇ ಲಿಟ್ಲ್ ವೆಲ್ ಸ್ವಲ್ಪ ವೇಳೆಯ ನಂತರ ದ 9 o'clock ದ ಸೈರನ್ ವೆಂಟ್ ಅಪ್. ಅಲ್ಲಿ 9 ಗಂಟೆ ಆಗಿದೆ. ಅಲ್ಲಿ ಸೈರನ್ನು ಅಲ್ಲಿ ಜೋರಾಗಿ ಕೂಗುವಂಥದ್ದಲ್ಲಿ ಕೇಳ್ತಾ ಇದೆ. ಬಾಬು ಥಾಟ್ ಫಾರ್ ದ ಫಸ್ಟ್ ಟೈಮ್ ದ ಡೇ ಆಫ್ ದ ವಾರ್ ಬೀಯಿಂಗ್ ಆಲ್ ಓವರ್ ದ ವರ್ಲ್ಡ್. ಅವಾಗ ಆ ಸೈರನ್ ಕೂಗೋದ್ರಿಗೆ ಬಾಬು ಕೆಲವೇ ಜಗತ್ತಿನಲ್ಲಿ ಇದೇ ಮೊದಲ ಯುದ್ಧ ಪ್ರಾರಂಭ ಆಗುತ್ತಾ ಏನೋ ಅನ್ನುವಂತಹ ಒಂದು ವಿಚಾರ ಅವನಿಗೆ ಕಂಡು ಬರ್ತಾ ಇದೆ. ಆ್ಯಂಡ್ ದ ಸಡನ್ಲಿ ಕಮಿಂಗ್ ಔಟ್ ದ ರಿವರ್ಸ್. ಅವಾಗ ಹಾಗೂ ಕಾಣಿಸ್ಕೊಂಡ್ರೆ ಮತ್ತೆ ವಾಪಸ್ ತನ್ನ ಮನಸ್ಸಿಗೆ ಬರ್ತಾ ಇದ್ದಾರೆ. ಬಂದು ಆಗಲಸಿಂದ ದಿ ಟೆನಿಸ್ ಮ್ಯಾನ್ ರೈಡಿಂಗ್ ಎ ಬೈಕ್ ಗಾಟ್ ಅಪ್ ಆ್ಯಂಡ್ ಸ್ಟಾಪ್ ರೈಟ್ ಔಟ್ಸೈಡ್ ದಿ ಗೇಟ್. ಅವಾಗ ಅವನು ಸ್ವಲ್ಪ ಬಂದ ನಂತರ ಮತ್ತೆ ರೋಡಿ ಕಡೆ ನೋಡ್ತಾನೆ ಬಾಬು. ಅವಾಗ ಯಾರೋ ಒಂದು ಬೈಕ್ ತೆಗೆದುಕೊಂಡು ಬಂದ ಆ ರೋಡಿನ ಅವರ ಮನೆಯ ಮುಂದೆ ನಿಲ್ಲಿಸ್ತಾ ಇದ್ದಾನೆ ಗೇಟಿನ ಮುಂಭಾಗ. ಬಟ್ ಇಟ್ ವಾಸ್ ಓನ್ಲಿ ಎ ಲೈಟ್ ಆಫ್ ಸಿಗರೇಟ್. ಆದರೆ ಅವನು ತಾನು ಸಿಗರೇಟ್ ಸೇರಬೇಕು ಅಂತಂದು ಅಲ್ಲಿ ಬೈಕ್ ನಿಲ್ಲಿಸಿ ಸಿಗರೇಟನ್ನು ಹಚ್ಕೊಳ್ತಾ ಇದ್ದಾನೆ ಅನ್ನೋದು. ಇಟ್ಸಿ ಬಾಬು ಕುಡ್ ಸಿ ದ ಮ್ಯಾಪ್ ಕ್ಲೈರಿಂಗ್. ಅವನಿಗೇನೋ ಒಂಥರ ಆ ಬೆಂಕಿ ಹಚ್ಕೊಂಡಂಗೆ ಆಯ್ತಂತೆ. ದೆನ್ ದ ಗ್ಲೋ ಆಫ್ ಇನ್ ಫ್ರಂಟ್ ಆಫ್ ದ ಮ್ಯಾಪ್ ಫೇಸ್. ಗ್ಲೋ ಆಫ್ ದ ಫ್ರಂಟ್ ಆಫ್ ದ ಮ್ಯಾಪ್ ಫೇಸ್ ಅಂದರೆ ಅಲ್ಲಿ ಅಷ್ಟು ಆ ಮುಖ ಅವನಿಗೆ ಕಾಣ್ತಾ ಇರಲಿಲ್ಲಂತೆ. ದ ಸ್ಮಾಲ್ ಪಾಯಿಂಟ್ ಆಫ್ ದ ಲೈಟ್ ಮೂವ್ ಆಸ್ ದ ಮ್ಯಾಪ್ ಗಾಟ್ ಇನ್ ದ ಬೈಕ್. ಅವಾಗ ಏನಾಯ್ತು ಅಂತಂದರೆ ಸ್ವಲ್ಪ ನಿಂತ್ಕೊಂಡು ಬೈಕನ್ನು ಹತ್ಕೊಂಡು ಆ ಮನುಷ್ಯ ಹೋಗ್ತಾ ಇದ್ದಾನೆ.
and rode away. One more bike, ಮತ್ತೆ ಇವನು ಬೈಕ್ ಹೋದ್ಮೇಲೆ ಮತ್ತೊಂದು ಬೈಕಲ್ಲಿ ಬಂತು. ಬಾಬು plunged himself inside. Manju turned a startled face to whom someone's coming in. ಅವಾಗ ಏನು ಮಾಡ್ತಾನೆ ಬಾಬು ಇನ್ನೊಂದು ಬೈಕ್ ಬಂತಲ್ಲ ಆ ಬೈಕ್ ಬಂದ್ಬಿಟ್ಟು ಅವನು ನೋಡಿದ ತಕ್ಷಣ ಮಂಜುಗೆ ಅಲ್ಲಿ ಸೊನ್ನೆಯನ್ನ ಮಾಡಿ ಇನ್ನೊಂದು ಬೈಕ್ ಬಂತು ಅಲ್ಲಿ ಯಾರೋ ಬಂದರು ಅಂತ ಅನ್ನುವಂಥ ವಿಚಾರಗಳಲ್ಲಿ ಹೇಳ್ತದಾನೆ. ದೇರ್ ವಾಸ್ ಸೈಲೆನ್ಸ್ ಫ್ರಮ್ ಇನ್ಸೈಡ್ ದ ಪೂಜಾ ರೂಮ್. ಅಲ್ಲಿ ಆ ಪೂಜಾ ರೂಮ್ ತುಂಬಾ ಮೌನದಿಂದ ಆವೃತವಾಗಿದೆ. ಪೇಸಸ್ ಟು ಹಿಮ್ ದ ಬ್ರಾಡ್ಲಿ ದ ಡಿಮ್ ಲೈಟ್ ಗಿವಿಂಗ್ ದೆಮ್ ಅಟ್ ದ ಪೆಸಿಲಿಯರ್ ಲುಕ್. ಅವಾಗ ಎಲ್ಲರೂ ತಮ್ಮ ತಮ್ಮೊಳಗೆ ಆ ಒಂದು ಬೆಳಕನ್ನು ಕಡಿಮೆ ಮಾಡಿ ದೀಪದ ಬೆಳಕನ್ನು ಕಡಿಮೆ ಮಾಡ್ತಾ ಅವರೆಲ್ಲರೂ ಅಲ್ಲಿ ಯಾರು ಬಂದಿರುತ್ತಂದು ಏನು ಮಾಡ್ತಾರೆ ಒಳಗಿನೊಳಗೆ ಮೌನ ಆಚರಣೆ ಮಾಡಿ ನಿಶಬ್ದತೆಯಿಂದ ಕೊಡ್ತಾರೆ. ಎಲ್ಲರ ಮುಖದಲ್ಲಿ ಏನೋ ಒಂಥರ ಆಯಿತು ಅನ್ನುವಂಥ ವಿಚಾರ ಕಾಣುತ್ತೆ. ಶಾಡೋಸ್ ಕ್ವಿಯರ್ಡ್ ಆ್ಯಂಡ್ ದ ಡ್ಯಾನ್ಸ್ ಇನ್ ದ ವೀಕ್ ಆಫ್ ದ ಆಯಿಲ್ ಲ್ಯಾಂಪ್ ಪ್ಲಾಂಕರೆಟ್ ಆ್ಯಂಡ್ ಫಿಜಲ್. ಅಲ್ಲಿ ಆ ಆಯಿಲ್ ಲ್ಯಾಂಪ್ ಆ ಎಣ್ಣೆ ದೀಪವು ಸಹ ತನ್ನ ಒಂದು ಇದು ಕಡಿಮೆಯಾಗಿ ಏನು ಮಾಡ್ತದೆ ಅಂದರೆ ಆ ಕಡೆಯಿಂದ ಒಯ್ದಾಡ್ತಾ ಇರುವಂಥದ್ದೇ ಕಾಣ್ತಾ ಇತ್ತು ಅನ್ನೋದು. ದೆನ್ ಅಮ್ಮ ಗಾಟ್ ಅಪ್ ಆ್ಯಂಡ್ ಕಮ್ ಔಟ್. ಆಮೇಲೆ ಅಮ್ಮ ಹೊರಗಡೆ ಎದ್ದು ಬರ್ತದೆ. ಫಾಲೋಡ್ ದ ಮೋಹನ್. ಅವರನ್ನು ಇನ್ನು ಅನುಸರಿಸಿ ಮೋಹನ್ ಅಮ್ಮನಿಂದ ಬರ್ತಾರೆ. ಸುಮನ್ ಸ್ಟೇಡ್ ಇನ್ಸೈಡ್ ದ ಮೋಹನ್ ಕ್ಲೋಸ್ ದ ಡೋರ್. ಸುಮನ್ ಒಳಗಿರ್ತಾಳೆ. ಅವಾಗ ಮೋಹನ್ ಬಾಗಿಲನ್ನು ಹಾಕ್ತದಾನೆ. ಡೋರ್ ಆಫ್ ದ ರೂಮ್. ಮಂಜು ಗೋ ಟು ಬೆಡ್. ಬಾಬು ಟು. ಬಾಬು ಮತ್ತು ಮಂಜು ಇಬ್ಬರಿಗೂ ಹೋಗಿ ಮಲಗೋಗ್ರಿ ಅಂತ ಅಲ್ಲಿ ಮೋಹನ್ ಹೇಳ್ತದಾನೆ. ದೇರ್ ವಾಸ್ ಎ ನಟ್ ದ ಡೋರ್. ಅಲ್ಲಿ ಯಾರೋ ಒಬ್ಬರು ಡೋರನ್ನು ಬಾರಿಸ್ತಾ ಇದ್ದಾರೆ. ಬಾಬು ರಶ್ ಟು ದ ರೂಮ್. ಬಾಬು ಏನು ಬೇಗನೆ ರೂಮ್ ಓಡಾಡ್ತಾನೆ. ಅನ್ಲೋಡೆಡ್ ದ ಬೆಡ್ ಟ್ರೂರ್ ಆ್ಯಂಡ್ ಥ್ರೂ ಹಿಮ್ಸೆಲ್ಫ್ ಆನ್ ಇಟ್. ಅವನು ಹೋಗಿ ಏನು ಮಾಡ್ತಾನೆ ಬೆಡ್ ಮೇಲೆ ಮಲಗ್ತಾ ಇದ್ದಾನೆ ಗೋಡೆಗೆ. ಹಾಗೆ ಆ ಬಾರಿಸುವ ಬಾಗಿಲನ್ನು ಬಾರಿಸೋದು ಮತ್ತೆ ಪುನಃ ಬಾರಿಸ್ತಾರೆ. ಹೂ ಇಸ್ ದೇ. ಯಾರು ಅಂತ ಕೇಳ್ತಿದ್ದಾರೆ. ಅಮ್ಮ ಕಾಲ್ ಔಟ್. ಅಮ್ಮ ಜೋರಾಗಿ ಯಾರವರು ಅನ್ನುವಂಥ ಮಾತನ್ನಲ್ಲಿ ಕೇಳ್ತಾ ಇದ್ದಾರೆ. ನಟ್ ನಟ್ ಮೋಹನ್. ಅವಾಗ ಮತ್ತೆ ಬರ್ತಾ ಇದ್ದಾರೆ. ಮೋಹನ್ ಗೋ ಟು ಸಿ ಹೂ ಇಟ್ ಈಸ್. ಯಾರನ್ನು ನೋಡೋ ಮೋಹನ್ ಅಂತಂದಲ್ಲಿ ಮೋಹನ್ನ ಕಳಿಸ್ತಾರೆ. ಮಂಜು ಹೂ ಹ್ಯಾಡ್ ಕಮ್ ಇನ್ ಟು ದ ಬೆಡ್ ಟು. ಮಂಜು ಸಹ ಬೆಡ್ಗೆ ಅಲ್ಲಿ ಹೋಗಿ ಹೋಗ್ತಾರೆ. ನೋಟಿಸ್ ದಟ್ ಅಮ್ಮಸ್ ವಾಯ್ಸ್ ವಾಸ್ ದ ಸ್ಟಡಿ. ಅವಾಗ ಅಮ್ಮನ ವಾಯ್ಸ್ ಅನ್ನು ಅವಳು ಕೇಳ್ತಾ ಇದ್ದಾಳೆ. ಹರ್ ಹ್ಯಾಂಡ್ಸ್ ಟ್ರೆಂಬಲ್ಡ್. ಅವಳ ಕೈಗಳು ನಡುಗುತ್ತಿವೆ. ಮೋಹನ್ ಕೇಮ್ ಇನ್ ಸೇಯಿಂಗ್. ಅಮ್ಮನಿಗೆ ಮೋಹನ್ ಏನು ಹೇಳ್ತಾನೆ ಏನಂತಾನೆ. ಇಟ್ಸ್ ಪಟೇಲ್ ದ ಸಬ್ ಇನ್ಸ್ಪೆಕ್ಟರ್. ಇಲ್ಲಿ ಪಟೇಲ್ ಅನ್ನುವಂಥ ಸಬ್ ಇನ್ಸ್ಪೆಕ್ಟರ್ ಅಂತಲ್ಲಿ ಹೇಳ್ತಾರೆ. ಅಮ್ಮ ಹೇಳಿ ಮಂಜು ಹ್ಯಾಂಡ್ ಇಟ್ ಟೈಟ್. ಅವಾಗ ಅಮ್ಮನ ಕೈಗಳನ್ನ ಬಿಗಿಯಾಗಿ ಇಟ್ಕೊಳ್ತಾಳೆ. ಆ ಕ್ವಿಕ್ ಟೈಮ್. ಆಮೇಲೆ ಅಮ್ಮ ಹೇಳ್ತಾ ಸ್ವಲ್ಪ ಬಿಚ್ಚಿಬಿಟ್ಟು ತಪ್ಪಿಸಿಬಿಟ್ಟು ಥ್ರೋ ಹರ್ ವಾಯ್ಸ್ ವಾಸ್ ಸ್ಟಿಲ್ ಕೂಲ್ ಆ್ಯಂಡ್ ಕಾಮ್. ತುಂಬ ಕಾಮ್ ಆಗಿ ಕೂಲ್ ಆಗಿ ಏನು ಮಾಡ್ತಾರೆ ಇಲ್ಲಿ ಕೇಳ್ತಾರೆ. ವಾಟ್ ಡಸ್ ಯು ವಾಂಟ್. ಯಾಕೆ ಏನು ಬೇಕಾಗಿತ್ತು ನಿಮಗೆ ಅಂತಲೇ ಕೇಳ್ತದೆ. ಯು ವಾಂಟ್ಸ್ ಟು ಟಾಕ್ ಟು ಯು. ನಾನು ನಿಮ್ಮ ಜೊತೆ ಮಾತಾಡಬೇಕು ಅಂತಂದಲ್ಲಿ ಇನ್ಸ್ಪೆಕ್ಟರ್ ಹೇಳ್ತದೆ. ಟು ಮೀ ನನ್ನ ಜೊತೆನಾ ಅಂತಂದು ಕೇಳ್ತದೆ. ದ ಹ್ಯಾಂಡ್ ರಿಲ್ಯಾಕ್ಸ್. ಓ ಅಂತಂದು ಅವಾಗ ಕೈಗಳು ರಿಲ್ಯಾಕ್ಸ್. ಮಂಜು ಡ್ರಾ ಹರ್ ಓನ್ ಹ್ಯಾಂಡ್ ಬ್ಯಾಕ್ ಆ್ಯಂಡ್ ಡ್ರಬ್ ಇಟ್ ಸಾಫ್ಟ್ಲಿ. ಆ ಮಂಜುನು ಸಹ ತನ್ನ ಕೈಗಳನ್ನು ಮಲಗುತ್ತಾನೆ. ಅದು ತಪ್ಪಿಸ್ಕೊಳ್ತಾನೆ ಅಂತ. ಐ ಹ್ಯಾವ್ ಕಮ್ ಟು ಟ್ರಬಲ್ ಯು ದ ಸ್ಟ್ರೇಂಜ್ ವಾಯ್ಸ್ ಸೇಡ್. ಯುವರ್ ಹಸ್ಬೆಂಡ್. ಅವಾಗ ಹ್ಯಾವ್ ಕಮ್ ಟು. ನೀವು ತುಂಬ ತೊಂದರೆಗಿಸಿಕೊಳ್ತಾ ಇದ್ದೀರಾ ಏನೋ ಅಂತಂದು ಜೋರಾಗಿ ಅಲ್ಲಿ ಹೇಳ್ತಾನೆ. ಯುವರ್ ಹಸ್ಬೆಂಡ್ ವಾಸ್ ಮೈ ಫ್ರೆಂಡ್ ಇನ್ ಸ್ಕೂಲ್. ನಮ್ಮ ಶಾಲೆಯಲ್ಲಿ ನಿನ್ನ ಯಜಮಾನರು ಗಂಡ ನನ್ನ ಗೆಳೆಯ ಆಗಿದ್ದರು. ಐ ಆಮ್ ಎ ಫ್ರೆಂಡ್. ನಾನು ಅವರ ಗೆಳೆಯನಾಗಿದ್ದೆ. ಅಮ್ಮ ಗಾಟ್ ಕ್ವಿಕ್ಲಿ ಆ್ಯಂಡ್ ವೆಂಟ್ ಅಪ್ ಆ್ಯಂಡ್ ಔಟ್. ಅಮ್ಮ ಆಯಿತು ಏನು ಬೇಗ ಹೇಳಿ ನಾವು ಬೇಗ ಕೊಡಿ ನಾವು ಹೋಗಬೇಕು ಅಂತ ಹೇಳಿದ್ವಿ. ಮಂಜು ವೇಟೆಡ್ ಎ ಮೂಮೆಂಟ್ ಹ್ಯಾಂಡ್ ಫಾರ್ವರ್ಡ್ ಅವರ್. ಅವಾಗ ಅವಳು ಸಹ ಬೇಗ ತಕ್ಷಣವೇ ಹೋಗ್ತಾ ಇರ್ತಾಳೆ. ದೇರ್ ವಾಸ್ ಬಾಬು ಕಮಿಂಗ್ ಔಟ್ ದ ರೂಮ್. ಬಾಬು ಸಹ ಹೊರಗೆ ಬರ್ತಿದ್ದಾನೆ. ಮೇಕಿಂಗ್ ಎ ಶಾವ್ ಆಫ್ ದ ಹ್ಯಾವಿಂಗ್ ಬೀನ್ ವಾಕನ್ ಔಟ್ ಆಫ್ ದ ಡೀಪ್ ಸ್ಲೀಪ್. ಅವನು ಏನು ಮಾಡ್ತಾನೆ ಬಾಬು ತುಂಬ ಹೊತ್ತು ಮಲಗಿ ಎದ್ಕೊಂಡು ಹಾಗೆ ತನ್ನ ಕೈಗಳನ್ನು ತಿಳ್ಕೊಳ್ತಾ ಅಲ್ಲಿ ಹೊರಗಡೆ ರಬ್ಬಿಂಗ್ ಈಸ್ ಐಸ್. ಕಣ್ಣುಗಳನ್ನು ಹುಡುಕ್ತಾ ಇದ್ದಾನೆ. ಹ್ಯಾವಿಂಗ್
ಲವ್ಲಿ ಹ್ಯಾಂಡ್ ರಿಪೀಟೆಡ್ಲಿ. ಅವಾಗ ಇವನು ಆಕಾಶದ ಎದ್ದು ತುಂಬ ಅವತ್ತು ಎದ್ದು ಮಾತಾಡಿದ್ದಾನಂತ. ಮುಂಬಲಿಂಗ್ ಇನ್ ದ ಗ್ರಾಫಿ ವಾಯ್ಸ್. ಏನು ಅಂತ ಕೇಳಿದ್ರೆ ಹೂ ಈಸ್ ಇಟ್, ಯಾರು ಸತ್ಯ ಬಂದಾರ ಅಂತ ಕೇಳ್ತಾನೆ. ಹೂ ಈಸ್ ಇಟ್ ಅವ ನಾಟ್ ನೋಬಡಿ ಪೇ ಇಫ್ ಎನಿ ಅಟೆನ್ಷನ್ ಆ್ಯಂಡ್ ಸೋನ್ ಬಾಬು ವಾಸ್ ಟಾಕಿಂಗ್ ಎವ್ರಿ ವಿತ್ ಎ ಗ್ರೇಟೆಸ್ಟ್ ಕ್ಯೂರಿಯಾಸಿಟಿ. ತುಂಬ ಕುತೂಹಲವಾಗಿ ಬಾಬುನ ಒಂದು ವಿಚಾರ ಮಾತನ್ನು ಯಾರು ಅಲ್ಲಿ ಗಮನಿಸುವುದಿಲ್ಲ ಅನ್ನುವಂಥದ್ದೇ ಹೇಳಲಾಗ್ತಿದೆ. The man who was the really a police officer. He didn't look like one in the dignity class. ಹೌದಾ, ಏನು ಇವರು ಪೊಲೀಸ್ ಆಫೀಸರ್ ನಾವು ಹೇಗೆ ನಂಬೋದು ಅನ್ನೋ ಒಂದು ಥರ ಹೇಳ್ತಾರೆ. ಏನು ಪೊಲೀಸ್ ಆಫೀಸರ್ ನಿಜವಾದ ಪೊಲೀಸ್ ಆಫೀಸರೇ. ಈ ಡಿಡಂಟ್ ಲುಕ್ ಲೈಕ್ ಒನ್ ಹಿ ದ ಡಿಗ್ನಿ ಕ್ಲಾಸ್. ಇವರು ಸಿವಿಲ್ ಡ್ರೆಸ್ ಅಲ್ಲಿ ಬಂದಿರ್ತಾರೆ, ಹಾಗಾಗಿ ಇವ್ರು ಹೇಗೆ ಆಫೀಸರ್ ಅಂತ ನಂಬೋದು ಅಂತ. ಈ ವಾಶ್ ಹೇಗೆ ಅಮ್ಮನಿಗೆ ಮೋಹನ್ ಹೇಳ್ತಾರೆ. ಎಸ್ ವಿ ವರ್ ಇನ್ ಸ್ಕೂಲ್ ಟುಗೆದರ್. ಇಲ್ಲ, ನಾವಿಬ್ಬರು ತುಂಬ ಕೂಡಾಡಿ ಕಲ್ತಿದ್ವಿ. ಓ ಎಸ್ ಇಟ್ ವಾಸ್ ಫಾರ್ ಅಬವ್ ಮೀ. ನನ್ನ ಮೇಲೆ ನಂಬ್ರಿ ಅನ್ನುವಂಥದ್ದನ್ನು ಹೇಳ್ತಾನೆ. ಈ ವಾಸ್ ಎ ಸ್ಕಾಲರ್ ಆ್ಯಂಡ್ ಐ ವಾಸ್ ಒನ್ ಆಫ್ ದ ಡಾನ್ಸಸ್. ನಾನು ನಿಮ್ಮ ಗಂಡ ತುಂಬ ಬುದ್ಧಿವಂತರಿದ್ದರು ಅವರು, ಹಾಗಾಗಿ ನಾನು ಸಹ ಅವರ ಹೆಲ್ಪನ್ನು ತೆಗೆದುಕೊಂಡೆ. ಈ ಆಲ್ವೇಸ್ ಹೆಲ್ಪ್ ಮೀ, ನನಗೆ ಯಾವಾಗಲೂ ಸಹಾಯವನ್ನು ಮಾಡ್ತಾ ಇದ್ದರು ಅನ್ನೋದು. ದ ಗಾಡ್ ನೌಸ್ ವಿತ್ ದ ಆಫ್ಟನ್ ಐ ವುಡ್ ಗಿವ್ ಬಿ ಕ್ಯಾನ್ ಬಟ್ ಫಾರ್ ಹಿಮ್. ಆದರೆ ನಾನು ತುಂಬ ತಂಡ ಇದ್ದೆ, ಯಾವುದೂ ಅಲ್ಲಿ ಇದು ಮಾಡೋಕ್ಕಾಗ್ತಿರಲಿಲ್ಲ ಅನ್ನುವಂಥ ವಿಚಾರದಲ್ಲಿ. ಪ್ಲೀಸ್ ಪಟೇಲ್ ಸಾಹೇಬ್, ಅಮ್ಮ ಸೇಬ್, ದಯವಿಟ್ಟು ಹೇಳಿ. ದ ರೆದರ್ ಇಂಪಾರ್ಟೆಂಟ್ಲಿ ಅಸನಿಂದಲೇ ಏನು ಹೇಳಿ ಅಂತ. ಟೆಲ್ ಮಿ ವೈ ಯು ಆರ್ ಹಿಯರ್. ನಿಮಗೆ ಯಾಕೆ ಬಂದಿರಿ ಹೇಗೆ ಹೇಳಿ ಅಂತಲ್ಲಿ ಕೇಳ್ತಿದ್ದಾಳೆ. ಇಟ್ಸ್ ಲೈಕ್ ದಿಸ್. ಸಡನ್ಲಿ ದ ಮ್ಯಾನ್ ವಾಸ್ ದ ಬ್ರಿಸ್ಕ್ ಆ್ಯಂಡ್ ಬಿಸ್ನೆಸ್ ಟೈಪ್. ಅವಾಗ ಅವನು ಸ್ವಲ್ಪ ಚುರುಕಾಗಿ ಆ ವ್ಯವಹಾರ ವಿಚಾರಕ್ಕೆ ಬರ್ತಾನೆ. ಏನು ಯಾಕೆ ಬಂದಿದ್ದು ಅನ್ನೋ ವಿಚಾರದಲ್ಲಿ ಈ ಗ್ಲಾನ್ಸ್ ಓವರ್ ಆಲ್ ದೆಮ್. ಇಲ್ಲಿ ಬೇಗನೆ ಮಲಗಬೇಕು, ಯಾಕಂದ್ರೆ ನಾನು ಬೇಗ ಮಲಗಬೇಕು ಹೇಳಿ ಅಂತ ಕೇಳಿದಾಗ ಬರ್ತಾರೆ ವ್ಯವಹಾರಕ್ಕೆ. ಟಿಕಿಂಗ್ ದೆಮ್ ಇನ್ ದ ಫಾರ್ಡಿ. ಸಡನ್ಲಿ ದಿಸ್ ಮ್ಯಾನ್ ವಾಸ್ ನೋ ಡಾನ್ಸ್. ದೇರ್ ಈಸ್ ಗೋಯಿಂಗ್ ಟು ಎ ಸರ್ಚ್ ಇನ್ ಯುವರ್ ಹೌಸ್ ವೆನ್. ನೋಡಿ, ನಿಮ್ಮ ಮನೆಗೆ ಯಾವಾಗ ನಿಮ್ಮ ಮನೆಗೆ ಸರ್ಚ್ ಮಾಡಲಿಕ್ಕೆ ಬರ್ತಾರೆ, ಅಲ್ಲಿ ಮಾತಾಡ್ತಾ ಇದ್ರು ಆಫೀಸಲ್ಲಿ, ಯಾವಾಗ ಬರ್ತಾರೆ ಏನು ಅಂತ ಗೊತ್ತಿಲ್ಲ ಅನ್ನುವಂಥ ವಿಚಾರವನ್ನು ಅಲ್ಲಿ ನೆನಪಿಸಲಿಕ್ಕೆ ಬರ್ತಾ ಇದ್ದಾನೆ. ಮೋಸ್ಟ್ ಪ್ರಾಬಬ್ಲಿ ಟು ನೈಟ್, ಇವತ್ತೇ ರಾತ್ರಿ ಬರಬಹುದು. ಈ ಹೇಳ್ದ ಸಾಹೇಬ್ ಟಾಕಿಂಗ್, ಈ ಇದನ್ನು ಹೇಳ್ತಾ ಇದ್ದಾನೆ. ಸಾಹೇಬಲ್ಲಿ ಮಾತಾಡ್ತಾ ಇದ್ರು. ದೇ ವರ್ ಸ್ಪೀಕಿಂಗ್ ಎ ಸೈಕ್ಲೋಸ್ಟೈಲಿಂಗ್ ಮಿಷನ್. ಅದೇನಂತ ಹೇಳಿದ್ರೆ ಸೈಕ್ಲೋಸ್ಟೈಲಿಂಗ್ ಮಿಷನ್ ನಿಮ್ಮ ಮನೆಯಲ್ಲಿ ಇದೆ ಅಂತೆ, ಅದನ್ನು ಸರ್ಚ್ ಮಾಡಿಬಿಡಿ, ಹಿಂದೆ ರಾತ್ರಿ ನಿಮ್ಮ ಮನೆಗೆ ಬರಬೇಕು ಅಂತಂದು ನಮ್ಮ ಆಫೀಸಲ್ಲಿ ಕಚೇರಿಯಲ್ಲಿ ಮಾತಾಡ್ತಾ ಇದ್ರು. ಇಟ್ ಸೀಮ್ಸ್ ದ ಪೀಪಲ್ ಆರ್ ಮೇಕಿಂಗ್ ಕಾಪೀಸ್ ಆಫ್ ಮಹಾತ್ಮ ಸ್ಪೀಚ್. ಅವು ಏನಾಯ್ತಂದ್ರೆ ಮಹಾತ್ಮ ಗಾಂಧೀಜಿ ಮಾತನಾಡಿದಂತಹ ಮಾತುಗಳನ್ನು ಒಂದು ಪ್ರಿಂಟ್ ಹಾಕುವಂತಹ ಒಂದು ಮಿಷನ್ ಆಗಿದೆ ಅಂತೆ. ದೇ ಯು ಹ್ಯಾಡ್ ಪ್ರಿಂಟ್ ಮಾಡಿದ್ರೆ ಅಚ್ಚುಪಡಿ ಅಂತ. ಪೀಪಲ್ ರೀಡಿಂಗ್ ಹೇರ್ ಈಸ್ ವ್ಯಾಲ್ಯೂ. ಹಾಗಾಗಿ ನೀವು ಗಮನಿಸೋದು ಬಹಳ ಒಳ್ಳೆಯದು. ನನಗೆ ಕೊಟ್ಬಿಟ್ರೆ ನಾನು ಅದನ್ನು ತೆಗೆದುಕೊಂಡು ಹೋಗ್ಬರ್ತೀನಿ ಅನ್ನುವಂಥ ವಿಚಾರವನ್ನು ಹೇಳ್ತಿದ್ದೀನಿ. ಹಾ ಮೋಹನ್ ಸ್ಟಾಪ್. ಏನು ಮೋಹನ್ ಏನು ಹೌದಾ ಎಲ್ಲಿದೆ ಅಂತ ಗೊತ್ತಾಗಲಿ. ಬಟ್ ಯು ಹ್ಯಾವ್ ದ ರಿಕ್ವೆಸ್ಟ್. ಎಲ್ಲಿದೆ ಮಿಷನ್ ಅಂತಂದಲ್ಲಿ ಇರ್ತದೆ. ನೋ ಮೋಹನ್ ರಿಪೀಟೆಡ್ ಆ್ಯಂಗಲ್ಲಿ. ಅವನು ಸಿಟ್ಟಿನಿಂದ ಇಲ್ಲ, ನಮ್ಮನೇಲಿದೆ ಅಂತ ಯಾರು ಹೇಳಿದ್ರು, ನಮ್ಮನೇಲಿ ಇಲ್ಲ ಅಂತಲ್ಲಿ ಹೇಳ್ತಿದ್ದಾನೆ. ಯು ಆರ್ ವೇಸ್ಟಿಂಗ್ ದ ಟೈಮ್ ಸ್ಪೀಯಿಂಗ್ ಆನಸ್. ನಿಜವಾದ ಸಹಕಾರ ಕೊಡಿ, ಟೈಮ್ ಭಾಳ ವೇಸ್ಟ್ ಮಾಡಬೇಡಿ, ಬೇಗನೆ ಕೊಡಿ. ಟೆಲ್ ಮಿ ದ ಮ್ಯಾನ್ ಮೋಹನ್ ಆ್ಯಂಡ್ ಸ್ಪೋಕ್ ಟು ಅಮ್ಮ. ನೀನೆಲ್ಲ ಸುಳ್ಳು ಹೇಳ್ಬೇಡ, ನೀನು ಸುಮ್ಮನೆ ಅಮ್ಮ ಬೇಗ ಹೇಳು ಅಂತಲ್ಲಿ ಹೇಳ್ತಿದ್ದಾನೆ. ಎಸ್ ಅಮ್ಮ ರಿಪೀಟೆಡ್ ಸಿಂಪ್ಲಿ. ದ ಮೋಹನ್ ಮೇಡ್ ದ ಆಂಗ್ರಿ ದ ಹೆಸಿಂಗ್ ಸೌಂಡ್. ಅಮ್ಮ ಹೇಗಿಲ್ಲ ಸುಮ್ಮನೆ ಸ್ವಲ್ಪ ವಿಚಾರ ಮಾಡುವಂಥ ಮಾತನಲ್ಲಿ ಅಮ್ಮ ಹೇಳ್ತಿದ್ದಾಳೆ. ವೇರ್ ಈಸ್ ಇಟ್. ಎಲ್ಲಿದೆ ಅದು ಅಂತಂದ್ರೆ ಅಮ್ಮ ಯು ಹ್ಯಾವ್ ದ ಗಾನ್. ಅಮ್ಮ ಏನು ಮಾಡ್ತಾಳೆ, ಎಲ್ಲಿದೆ ಅಂತಂದಲ್ಲಿ ಹೋಗ್ತಾ ಇದ್ದಾಳೆ. ಇನ್ಸೈಡ್ ಮಂಜುಸ್ ಹಾರ್ಟ್ ಬೀಟಿಂಗ್ ಲವ್ಲಿ. ಅವಾಗ ಮಂಜು ಒಂದು ಎದೆ ಬಡಿತ ಏನಾಗುತ್ತೆ, ಜೋರಾಗ್ತಾ ಇದೆ. ವೈ ವಾಸ್ ಅಮ್ಮ ಗಿವಿಂಗ್ ದೆಮ್ ಅವೇ. ಹೇಗೆ ಕೊಡೋದಮ್ಮ ಇವ್ರಿಗೆ, ಹೆಂಗೆ ನಂಬೋದು ಅಂತ ಹೇಳಿದ್ರೆ ಗಿವಿಂಗ್ ಇಟ್ ಟು ಮೀ. ಅವ್ರಿಗೆ ಕೊಡೋದು ಅಂತ ಹೇಳಿದ್ರೆ ಐ ವಿಲ್ ಗೆಟ್ ಟು ಔಟ್
to off the way, you can have it. When it's the same, Mohan rushed out again. Amma, what are you doing? How can you trust at the policeman? ಅವಾಗ ಹೌದಾ ನೀವು ಇದನ್ನು ಕೊಡೋದು ಸೇಫ್ ಆಗುತ್ತೆ, ನೀವು ನನಗೆ ಕೊಡಿ ಬೇಗನೆ, ಅವರೆಲ್ಲ ಬಂದು ಸರ್ಚ್ ಮಾಡ್ತಾ ಅಂತ ಹೇಳಿದಾಗ, ಹೌದು ಈ ಪೊಲೀಸ್ ಆಫೀಸರ್ ನಮ್ಮನ್ನ ಹೇಗೆ ನಂಬೋದು ಅಂತ ಮೋಹನ್ ಹೇಳ್ತಾನೆ. ಮೋಹನ್ ಹೇಳಿದ ಸಂದರ್ಭದಲ್ಲಿ ಅವಾಗ ಏನಾದ್ರು ನೋಡೋಣ. ದ ಮ್ಯಾನ್ ಟಚ್ ಮೋಹನ್ ಆನ್ ದ ಶೋಲ್ಡರ್. ಆ ಆಫೀಸರ್ ಮೋಹನ್ನ ಒಂದು ಭುಜವನ್ನ ತಟ್ಟಿ ಹೇಳ್ತಾನೆ, ಮೋಹನ್ ಯು ಆರ್ ಸ್ಟಿಲ್ ವೆರಿ ಯಂಗ್, ನಿನಗೆ ಇನ್ನು ಚಿಕ್ಕವನಿದೆಯಾ, ಏನು ಗೊತ್ತಾಗಲ್ಲ ತಡೆಯಪ್ಪ ಅಂತ ಹೇಳ್ತಾನೆ. ದೇರ್ ಆರ್ ಮೆನಿ ಥಿಂಗ್ಸ್ ಯು ಡೋಂಟ್ ಅಂಡರ್ಸ್ಟ್ಯಾಂಡ್, ನಿನಗೆ ಅದೊಂದು ಕೆಲವೊಂದು ವಿಚಾರಗಳು ನಿನಗೆ ಅರ್ಥ ಆಗೋದಿಲ್ಲ, ಸ್ವಲ್ಪ ತಡಿ ಅಂತ ಹೇಳ್ತಾನೆ. ಐ ಆಮ್ ಎ ಪೊಲೀಸ್ ಮ್ಯಾನ್, ನಾನು ಒಬ್ಬ ಪೊಲೀಸ್ ಅಧಿಕಾರಿ. ಎಸ್ ಹೌದು, ಬಟ್ ಯುವರ್ ಫಾದರ್ ವಾಸ್ ಆ್ಯಂಡ್ ಸ್ಟಿಲ್ ಈಸ್ ಮೈ ಫ್ರೆಂಡ್. ಆದರೆ ನಾನು ಪೊಲೀಸ್ ಆಫೀಸರ್ ಆದರೆ ನಿಮ್ಮ ತಂದೆ ಗೆಳೆಯನದಲ್ಲಿ. ಆ್ಯಂಡ್ ದಿಸ್ ಇಸ್ ಮೈ ಕಂಟ್ರಿ ಆ್ಯಸ್ ಮಚ್ ಇಟ್ ಈಸ್ ಯುವರ್ಸ್. ನಿನಗೆ ಹೇಗೆ ನಿನ್ನ ದೇಶ ಅನ್ನೋದು ಅಭಿಮಾನ ಇದೆಯೋ, ನೌ ಗಿವ್ ಇಟ್ ಮೈ ಕ್ವಿಕ್ಲಿ. ನನಗೂ ನನ್ನ ದೇಶ ಅನ್ನೋದು ನನಗೆ ಅಭಿಮಾನವಿದೆ ಅನ್ನೋದು ನೀವು ಇಟ್ಟು ಬೇಗ ಅದನ್ನು ಕೊಡಿ. ದೇ ಮೇ ಕಮ್ ಎನಿ ಮೂಮೆಂಟ್, ಯಾವಾಗ ಬರ್ತಾರಂತ ಗೊತ್ತಾಗಲ್ಲ, ಬೇಗನೆ ಕೊಡಿ ಅಂತ ಹೇಳ್ತಾನೆ ಪೊಲೀಸ್ ಆಫೀಸರ್. ಅಮ್ಮ ಓಪನ್ ದ ಡೋರ್ ಆಫ್ ದ ಪೂಜಾ ರೂಮ್ ಆ್ಯಂಡ್ ಸೈಡ್. ಅವಾಗ ಅಮ್ಮ ಏನು ಮಾಡ್ತಾಳೆ, ಪೂಜಾ ರೂಮನ್ನು ಓಪನ್ ಮಾಡಿ ಅಂತಲೇ ಹೇಳ್ತಾಳೆ. ಯಾರಿಗೆ? ಸುಮಾ. ಸುಮಾ ಎಮರ್ಜಿ ದ ವಿಪಿಂಗ್ ಹರ್ ಫೇಸ್ ವಿತ್ ಹರ್ ಶಾರಿ. ಅವನು ತಾಳು ಮಾಡ್ತಾರೆ, ತನ್ನ ಸೀರೆಯಿಂದ ಏನೋ ಒಂಥರ ಮುಖವನ್ನು ಒರೆಸ್ಕೊಳ್ತಾ ಬರ್ತಾಳ ನಮಗೆ ಬರ್ತದೆ. ಲುಕಿಂಗ್ ಎಕ್ಸ್ಪೀರಿಯನ್ಸ್ಲಿ ಅಟ್ ದ ಹೋಮ್, ಚಿತ್ತಾಕ್ರಾಂತನಾಗಿ ನೋಡ್ತಾರೆ. ಕಮ್ ಇನ್ ಅಮ್ಮ ಬ್ಯಾಕ್ ಅಂಡ್ ಟು ದ ಮ್ಯಾನ್. ಅವಾಗ ಅಮ್ಮನು ಹಿಂದೆ ಆ ಪೊಲೀಸ್ ಆಫೀಸರ್ ಇಸ್ ದೇ. ಸುಮಾರ್ ಸ್ಟೇರೆಡ್ ಎಟ್ ಅಮ್ಮ ಆ್ಯಂಡ್ ದ ಮ್ಯಾನ್ ಬಿವೆಲ್ಡರ್ಮೆಂಟ್. ಗಾಬರಿಯಿಂದ ಅವಳು ಸುಮನ್ ನೋಡ್ತಾ ಇದ್ದಾಳೆ. ಅಮ್ಮ ಸ್ಮೈಲ್ ಅಟ್ ಹರ್ ಆ್ಯಂಡ್ ಸೇಡ್, ಯು ಗಾಟ್ ಟು ಗೆಟ್ ಅವೇ ಸುಮನ್. ಸುಮನ್ ಅಂತ ತೆಗೆದುಕೊಂಡು ಹೋಗ್ತಾರಂತೆ, ಕೊಡು ಅಂತಂದರೆ ಇದು ಮಾಡ್ತಾರೆ. ಟೇಕ್ ಅವೇ ಆಲ್ ದ ಮಟೀರಿಯಲ್ಸ್ ಮೋಹನ್ ವಿಲ್ ಯು. ಆವಾಗ ಆ ಮನುಷ್ಯ ಏನು ಮಾಡ್ತಾನೆ, ಆ ಒಂದು ಮಿಷನ್ ತೆಗೆದುಕೊಳ್ತಾನೆ, ಉಳಿದ ಏನು ಪಾರ್ಟ್ಸ್ಗಳನ್ನು ಮೋಹನ್ ತೆಗೆದುಕೊಳ್ತಾನೆ ಅನ್ನುವಂಥದ್ದು. ಮೋಹನ್ ಸ್ಟಾರೆಡ್ ಆಟ್ ಅಮ್ಮ. ಮೋಹನ್ ಅವನ ಅಮ್ಮಗೆ ಸ್ವಲ್ಪ ಅವಸರ ಹೇಳ್ತಾನೆ. ಅಟ್ ಸುಮನ್ ಅಟ್ ದ ಫೈನಲಿ ಅಟ್ ಪಟೇಲ್. ಅಂತಿಮವಾಗಿ ಅದನ್ನು ಹೂ ಸ್ಟೇರೆಡ್ ಸ್ಟಡಲಿ ಬ್ಯಾಕ್ ಇಟ್ ಅಟ್ ಮೋಹನ್. ಈ ಒಂದು ವಿಚಾರವನ್ನು ಸ್ಥಿರವಾಗಿ ಅಲ್ಲಿ ಹೇಳ್ತಾ ಇರ್ತಾರೆ. ಆ್ಯಂಡ್ ಸಡನ್ಲಿ ದ ಟೂ ಸ್ಮೈಲ್ ಎಟ್ ದ ಈಚ್ ಅದರ್. ಓಕೆ ಅಮ್ಮ, ಅವರಿಬ್ಬರು ಕನ್ಸರ್ನ್ ಆಯಿತು, ಹೋಗೋಣ ಕೊಡೋಣ ಸರಿ ಅಂತಂದಲ್ಲಿ ಮಾತಾಡ್ತಾ ಇದ್ದಾರೆ. ಅವಾಗ ಮೋಹನ್ ಸೇಡ್ ದ ಡಕ್ಲಿ ಇಂಟು ದ ಪೂಜಾ ರೂಮ್. ಎಲ್ಲರ ಪೂಜಾ ರೂಮಿಂದ ಹೋಗಿ ಎಲ್ಲ ಕೊಟ್ಟು ಬರಬರ್ತಾರೆ. ಈ ಲಾಕ್ ಎ ಮೆಷಿನ್ ಔಟ್ ಆ್ಯಂಡ್ ಗಿವ್ ಇಟ್ ಟು ಪಟೇಲ್. ಆ ಪಟೇಲ್ಗೆ ಆ ಮೆಷಿನ್ ಅನ್ನು ಒಟ್ಟು ಕೊಡ್ತಾರೆ. ಕೊಡ್ತಾನೆ. ಡು ಯು ಹ್ಯಾವ್ ದ ಲಾರ್ಜೆಸ್ಟ್ ಬ್ಯಾಗ್ ವಿತ್ ದ ಯು. ಇದು ದೊಡ್ಡ ಬ್ಯಾಗ್ನಲ್ಲಿ ತೆಗೆದುಕೊಂಡು ಕೊಡಿ ಅಂತಂದಲ್ಲಿ ತಗೊಳ್ಳಿ ಅಂತ. ಮ್ಯಾಮ್ ಆಸ್ಕ್ ಮಂಜು. ಅಮ್ಮ ಬಿಗ್ಯಾನ್. ಮಂಜು ಸಹ ಅಲ್ಲಿ ಅಮ್ಮನ ಹತ್ರ ಇರ್ತಾಳೆ. ಬಟ್ ಬಾಬು ಹ್ಯಾಡ್ ಆಲ್ರೆಡಿ ಗಾಟ್ ಇಟ್. ದಟ್ಸ್ ಅ ಫೈನ್. ದಟ್ಸ್ ಅ ಫೈನ್. ಸರಿ ಸರಿ, ಒಳ್ಳೇದಾಯ್ತು ಒಳ್ಳೇದಾಯ್ತು, ಆಯ್ತು ಹೋಗಿ ಅಂತಂದಲ್ಲಿ ಹೇಳ್ತಾರೆ. ದ ಮ್ಯಾನ್ ಸೇ, ನೀವು ಏನೂ ಆಗೋದಿಲ್ಲ, ನಿಮ್ಗೆ ಒಳ್ಳೇದಾಗುತ್ತೆ ಅಂತ. ಆ್ಯಂಡ್ ದೆನ್ ದೇ ವರ್ ಗಾನ್. ಪಟೇಲ್, ಮೋಹನ್ ಆ್ಯಂಡ್ ಸುಮನ್ ಎಲ್ಲರೂ ಒಳಗೆ ಹೋಗ್ತಾರೆ. ದ ಹೌಸ್ ಸೀಮ್ ಅನ್ಬಿಲೀವಬಲ್ ಕ್ವೈಟ್ ಆಫ್ಟರ್ ದ ಅರ್ಲಿಯರ್ ದ ಇಂಟೆನ್ಸ್ ಆಕ್ಟಿವಿಟಿ. ಅಸಹಜ ಸ್ಥಿತಿಗತಿಗೆ ಅವರು ಮತ್ತೆ ಆ ಮನೆಯಲ್ಲಿ ಬರ್ತಾರೆ. ಯಾವುದೇ ಒಂದು ಆಕ್ಟಿವಿಟೀಸ್ ಇಲ್ಲದೆ ಇರ್ತಾರೆ. ಲೆಟ್ಸ್ ಗೋ ಬ್ಯಾಕ್ ದ ಬೆಡ್. ಎಲ್ಲರೂ ನಿಮ್ಮ ನಿಮ್ಮ ಹಾಸಿಗೆಗೆ ಹೋಗಿ ಮಲಗುಳ್ಳಿ ಅಂತ ಅಮ್ಮ ಸಜೆಸ್ಟ್. ಅಮ್ಮ ಏನು ಸಲಹೆ ಕೊಡ್ತಾಳೆ. ಮೋಹನ್ ಕೇಮ್ ಬ್ಯಾಕ್ ದ ಶಾರ್ಟ್ಲಿ. ಸ್ವಲ್ಪ ಕಾಲದ ನಂತರ ಮೋಹನ್ ಬರ್ತಾನೆ. ಸುಮನ್ ಮಂಜು ಆಸ್ಕ್ ಇನ್ ದ ಜೆಂಟ್ಲಿ ಸಿ ಆಲ್ ರೈಟ್. ಎಲ್ಲರೂ ಹೋಗಿ ನೀವು ನಿಮ್ಮ ಮನೆಯ ಹಾಸಿಗೆಯಲ್ಲಿ ಹೋಗಿ ಮಲ್ಕೊಳ್ಳಿ ಅಂತಂದೆಲ್ಲರೂ ಮಾತಾಡ್ಕೊಳ್ತಾ ಹೇಳ್ತಾರೆ. ಗೋ ಎಲ್ಲರೂ ಮಲ್ಕೊ. ಗೋ ಟು ಬೆಡ್. ಮಂಜು ನೀನು ಹೋಗಿ ಮಲಗು. ಅಮ್ಮ ಸೇ ಬೆಡ್ ವಿತ್ ದ ಪೊಲೀಸ್ ಅಬೌಟ್ ಟು ಕಮ್. ಸ್ವಲ್ಪ ಹೋದ ಪೊಲೀಸ್ ಹೋಗಿ ಯಾವಾಗ ಇದಾಗುತ್ತೆ, ಯಾವಾಗ ಬರ್ತಾರೆ ಅಂತ ಎಲ್ಲರೂ. ಬಟ್ ನೆವರ್ ದಿಸ್ ಶಿ ಡಿಡ್ ಡ್ರಾಪ್ ಆಫ್ ಎಟ್ ದ ಸಮ್ ಟೈಮ್. ಸ್ವಲ್ಪ ಹೊತ್ತಿನಲ್ಲಿ ಆ್ಯಂಡ್ ಕಮ್
ಔಟ್ ಆಫ್ ಹರ್ ಸ್ಲೀಪ್ ವಿತ್ ಎ ಜರ್ ಟು ಇಯರ್ ಆ್ಯಂಡ್ ಲೌಡ್ ನಾಕ್ ಅಟ್ ದ ಡೋರ್. ಸ್ವಲ್ಪ ಹೊತ್ತಿನಲ್ಲಿ ನೀನು ಮಲಗಬೇಕು ಅಂತ ಜರ್ಕೊಂಡು ಟೈಮಲ್ಲಿ ಅಲ್ಲಿ ಯಾರೋ ಒಬ್ಬರು ಬಾಲ್ದನ್ನು ಬಾರಿಸುವಂಥ ಶಬ್ದ ಹೇಳಬರ್ತದೆ. ಇಟ್ ವಾಸ್ ರಿಪೀಟೆಡ್, ಆ ಬಾರಿಸುವಂಥ ಶಬ್ದ ಬರ್ತದೆ. ಮಂಜು ಶಟಪ್ ಇನ್ ದ ಸಡನ್ ಫ್ಲೈಟ್, ಅವಳು ಹೆದರಿ ಮಂಜು ಎದ್ದು ಕೂತಾಳೆ. ಅಮ್ಮ ಪೇಟೆಡ್ ಹರ್ ಕಂಫರ್ಟೇಬ್ಲಿ, ಅವಳ ಅಮ್ಮನನ್ನು ಬಿಗಿಯಾಗಿ ಹಿಡ್ಕೊಳ್ತಾಳೆ. ಹೂ ಈಸ್ ಇಟ್ ಸಿ ಆಸ್ಟ್ ನೋಡಿ, ಯಾರವರು ಅಂತಂದು ಅಮ್ಮ ಅಲ್ಲಿ ಕೇಳ್ತಿದ್ದಾಳೆ. ಓಪನ್ ದ ಡೋರ್ ದ ಸ್ಟ್ರಾಂಗ್ ವಾಯ್ಸ್ ಆರ್ಡರ್ ಮೋಹನ್, ಮೋಹನ ಯಾರು ತೆಗೆಯಪ್ಪ ಅವರು ಅಂತಂದಲ್ಲಿ ಜೋರಾಗಿ ಹೇಳ್ತಿದ್ದಾಳೆ. ಸಿ ಹೂ ಇಟ್ ಈಸ್, ಯಾರು ಅಂತ ಕೇಳ್ತಾರೆ. ಅಮ್ಮ ಸೇಮ್ ಇಟ್ ವಾಸ್ ಲೈಕ್ ಗೋಯಿಂಗ್ ಟು ದ ಸಮಥಿಂಗ್ ಆಲ್ ಓವರ್ ಅಗೇನ್, ಅಲ್ಲಿ ಹೇಳುವ ಎಲ್ಲ ಆಯುರ್ವೇದ ಮುಗಿದ ಮೇಲೆ ಅವ್ರು ಬಂದಿರ್ತಾರೆ. ಬಟ್ ದಿಸ್ ಟೈಮ್ ದೇ ನೌ ಆನ್ ದ ಶೂ ಇಟ್ ವಾಸನ್ ಎ ಫ್ರೆಂಡ್ ಸ್ಟ್ಯಾಂಡಿಂಗ್ ಔಟ್ ದೇರ್, ಅವರೆಲ್ಲ ಫ್ರೆಂಡ್ಸು ಸಹ ಎಲ್ಲ ನಿಂತ್ಕೊಂಡಲ್ಲೇ ನೋಡ್ತಾ ಇದ್ದಾರೆ. ಅವರು ಅವನ ಭಾಷೆ ಯಾರು ಅಂತಲ್ಲದೆ. ನೋ ನೀಡ್ ಫಾರ್ ಮೋಹನ್ ಟು ಅನೌನ್ಸ್ ಅಮ್ಮ ಇಟ್ಸ್ ದ ಪೊಲೀಸ್ಮೆನ್, ಅಮ್ಮನಿಗೆ ಹೇಳೋ ಅವಶ್ಯಕತೆ ಇಲ್ಲ. ಯಾಕೆ ಅಂದರೆ ಇವರು ಪೊಲೀಸ್ ಆಫೀಸರ್ ಅನ್ನುವಂಥದ್ದು, ಅಂದರೆ ನೆಕ್ಸ್ಟ್ ಅಲ್ಲಿ ಪೊಲೀಸ್ ಅಲ್ಲಿ ಸರ್ಚ್ ಮಾಡಿಕೊಂಡಿರ್ತಾರೆ ಅನ್ನುವಂಥದ್ದು. ಅಂದರೆ ಇದು ಒಂದು ಇನ್ಸಿಡೆಂಟ್ ಘಟನೆ, ನಾರಾಯಣಪುರದಂತಹ ಘಟನೆ ಅನ್ನೋದು. ಇಲ್ಲಿಗೆ ಈ ಒಂದು ಚಾಪ್ಟರ್ ಕಂಪ್ಲೀಟ್ ಆಗುತ್ತೆ ಅನ್ನುವಂಥದ್ದು. ಓಕೆ.